हरिः ओं नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवघ्नममरासुरसिद्धवन्द्यं कृष्णो यज्ञैर्युज्यते सोमपूतैः कृष्णो वीरैर्युज्यते विक्रमद्भिः कृष्णो वन्यैर्युज्यते सम्रुषाणैः कृष्णो मुक्तैर्युज्यते वीतमोहैः सृष्टा ब्रह्मादयो देवाः निहता येन दानवाः तस्मै देवादिदेवाय शार्ङ्गधारिणे नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये हरिः ಓಂ ಮಹಾನುಭಾವರಾಗಿರ್ತಕ್ಕಂತಹ ಯಾವ ನಾರದರ ಒಂದು ಪ್ರಗಲ್ಭವಾದಂತಹ ಒಂದು ಪಾಂಡಿತ್ಯ ರಾಜನೀತಿಯ ವಿಷಯದಲ್ಲಿ ಹೇಗಿದೆ, ಒಬ್ಬ ರಾಜನಾಗಿರ್ತಕ್ಕಂತಹ ವ್ಯಕ್ತಿ ಹೇಗಿರ್ಬೇಕು ಅನ್ನೋದನ್ನ ನಾರದರು ತಿಳಿಸಿಕೊಡ್ತಾ ಇದ್ದಾರೆ. ಪ್ರಶ್ನೆಗಳ ಮೂಲಕ, ಅದು ಕುಶಲ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಹೇಗಿದ್ದಿ ಆ ಕುಶಲ ಪ್ರಶ್ನೆಗಳನ್ನ ಮಾಡುವ ಸಂದರ್ಭದಲ್ಲಿ ನಾರದ ಮಹಾಮುನಿಗಳು ಧರ್ಮರಾಜನನ್ನ ಅನೇಕ ಅದ್ಭುತವಾದಂತಹ ವಿಷಯಗಳನ್ನೆಲ್ಲವನ್ನ ಕೇಳ್ತಾ ಇದ್ದಾರೆ. ನಿನ್ನೆ ದಿವಸ ಅದರ 42-43 ಶ್ಲೋಕಗಳವರೆಗೂ ಅನುಸಂಧಾನ ಮಾಡಿದ್ವಿ. ಅಲ್ಲಿಂದ ಮುಂದೆ ನಾರದರು ಧರ್ಮರಾಜನನ್ನ ತಾವು ಕೇಳ್ತಾ ಇದ್ದಾರೆ. ಕಚ್ಚಿದ್ ಆತ್ಮಾನಮೇವಾಗ್ರೇ ವಿಜಿತ್ವಾ ವಿಜಿತೇಂದ್ರಿಯ ಆತ್ಮಾನಂ ಉಪಮಾಂ ಕೃತ್ವಾ ವಿಜಯಾಯ ಪ್ರವರ್ತಸೆ. ಒಬ್ಬ ಲೀಡರ್ ಆಗಿರ್ತಕ್ಕಂತಹ ವ್ಯಕ್ತಿ ಹೇಗಿರ್ಬೇಕು? ತಾನು ಫ್ರಂಟ್ ಅಲ್ಲಿ ನಿಂತ್ಕೊಂಡು ಗೈಡ್ ಮಾಡ್ಬೇಕು. ಇವನೆಲ್ಲ ಮನೆಯೊಳಗೆ ಆರಾಮ ಕೂತ್ಕೊಂಡು ಫೋನಲ್ಲಿ ಮಾತಾಡ್ಕೊಂಡು ನೀನು ಹೊಟ್ಟೋಗು ಮಾಡು ಅಂತಂದ್ರೆ ಯಾರು ಮಾಡಲ್ಲ. ಒಬ್ಬ ನಾಯಕನ, ಒಬ್ಬ ಲೀಡರ್ಶಿಪ್ ಕ್ವಾಲಿಟಿ ಏನು ಅಂತ ಅನ್ನೋದನ್ನ ಹೇಳ್ತಾರೆ ಶ್ಲೋಕದಲ್ಲಿ. ಶತ್ರುಗಳನ್ನ ರಾಜನಾಗಿರ್ತಕ್ಕಂಥ ವ್ಯಕ್ತಿ ಗೆಲ್ಲಬೇಕಾದ್ರೆ ಯುದ್ಧ ಭೂಮಿಯಲ್ಲಿ ಫಸ್ಟ್ ರಾಜ ನಿಂತಿರ್ಬೇಕು. ವಿಜಿತೇಂದ್ರಿಯ. ಅದಕ್ಕೆ ವಾದಿರಾಜರು ವಿಜಿತ್ವಾ ಅನ್ನುವ ಶಬ್ದಕ್ಕೆ ವಶೀಕೃತ್ಯ, ಎಲ್ಲ ಇಂದ್ರಿಯಗಳನ್ನ ನಿನ್ನ ವಶಕ್ಕೆ ಸೇರಿಸಿಕೊಂಡು, ಅಥವಾ ಮನಸ್ಸನ್ನ ಗೆದ್ದು, ಮನಸ್ಸಿನ ಮೂಲಕ ಸಕಲ ಇಂದ್ರಿಯಗಳನ್ನ ಗೆದ್ದು, ಆತ್ಮಾನಂ ಉಪಮಾಂಕೃತ್ವ. ಎಕ್ಸಾಂಪಲ್ ಯಾರು ಸೈನಿಕರಿಗೆ ಅಂದ್ರೆ ನೀನೇ ಎಕ್ಸಾಂಪಲ್. ಸೈನಿಕರಿಗೆ ಎಕ್ಸಾಂಪಲ್ ಬೇರೆಯವನಾಗಬಾರದು, ಸ್ವಾಮಿನಿಷ್ಠೆ ಹೊರಟೋಗುತ್ತೆ ಸೈನಿಕರಿಗೆ. ಆದ್ದರಿಂದ ನೀನೇ ಎಕ್ಸಾಂಪಲ್ ಆಗಿ ನಿಂತು ಹೀಗೆ ಹೋರಾಡಬೇಕು ಶತ್ರುಗಳ ವಿಷಯದಲ್ಲಿ ಅಂತ ನೀನ್ ಅವರಿಗೆ ಪಾಠವನ್ನ ಮಾಡ್ತಾ ಇದ್ದಿ ತಾನೆ. ಶತ್ರುಗಳನ್ನ ಗೆಲ್ಬೇಗ್ಲಿಕ್ಕಾಗಿ ನೀನು ಅದನ್ನ ಪ್ರವೃತ್ತಿ ಮಾಡ್ತಾ ಇದ್ದಿ ತಾನೆ. ಮುಂದೆ ಹೇಳ್ತಾರೆ, ಕಚ್ಚಿದಷ್ಟಾದಶಾನ್ಯೇಷಾಂ ಸ್ವಪಕ್ಷೇ ದಶ ಸಪ್ತ ಚ ತ್ರಿಭಿಸ್ತ್ರಿಭಿರವಿಜ್ಞಾತೈರ್ವೇತ್ಸಿ ತೀರ್ಥಾನಿ ಚಾರಕೈಃ. ತ್ರಿಭಿಃ. ನಿನ್ನೆ ಬಂತಲ್ಲ, ಮೂರು ರೀತಿಯಾಗಿರ್ತಕ್ಕಂತಹ ಚಾರರುಗಳು ಇರ್ಬೇಕು. ಯಾವತ್ತು ರಾಜನಾಗಿರ್ತಕ್ಕಂತಹ ವ್ಯಕ್ತಿಗಳಿಗೆ ಮೂರು ರೀತಿಯಲ್ಲಿ, ಅಂದ್ರೆ ಶತ್ರುಗಳ ರಾಜ್ಯದಲ್ಲಿ ವೇಷ ಮರೆಸ್ಕೊಂಡು ಇರ್ಲಿಕ್ಕಾಗಿ ಒಂದು ಗುಂಪು, ಅಂದ್ರೆ ಅವರು ವಿಷಯಗಳ ಸಂಗ್ರಹ ಮಾಡ್ಲಿಕ್ಕಾಗಿ, ಅದಾದ ನಂತರದಲ್ಲಿ ಕಲೆಕ್ಟ್ ಮಾಡಿದ ವಿಷಯವನ್ನ ರಾಜ್ಯಕ್ಕೆ ಅದನ್ನ ರೀಚ್ ಮಾಡಿಸೋದು ಒಂದು ಗುಂಪು, ಅದಾದ್ಮೇಲೆ ರಾಜನಿಗೆ ಆ ನ್ಯೂಸ್ ಅನ್ನ ಹೇಳಲಿಕ್ಕಾಗಿ ಒಂದು ಗುಂಪು. ಮೂರು ಚಾರರ ಗುಂಪನ್ನ ಕರೆಕ್ಟ್ ಆಗಿ ನೀನ್ ಮೈಂಟೈನ್ ಮಾಡ್ತಾ ಇದ್ದಿದ್ದಾನೆ. 18 ಜನ ಇರ್ಬೇಕು. ಸ್ವಪಕ್ಷೆ ದಶ ಸಪ್ತ ಅನ್ಯೇಷಾಂ ಅಷ್ಟಾದಶ. ಒಟ್ಟು 18. ಬೇರೆ ರಾಜರ ವಿಷಯದಲ್ಲಾದ್ರೆ 18, ಇವನ ವಿಷಯದಲ್ಲಾದ್ರೆ 17.
ತೀರ್ಥಗಳ ಬಗ್ಗೆ ನೀನು ಚೆನ್ನಾಗಿ ತಿಳ್ಕೊಂಡಿದ್ಯಾ ಅಲ್ವಾ? ಏನಿದು 17 ತೀರ್ಥ, 18 ತೀರ್ಥ? ಚಿತ್ರವಾಗಿದೆ. ಮಹಾಭಾರತದ ಶಬ್ದವೈಖರಿ ಅಂತ ನಮಗೇನಾದ್ರೂ ಸಮಸ್ಯೆ ಆದ್ರೆ ತೀರ್ಥಗಳ ಬಗ್ಗೆ ತಿಳ್ಕೊಂಡಿದ್ಯಾ? ನಿನ್ನ ಪಕ್ಷಕ್ಕೆ 17 ತೀರ್ಥ, ಬೇರೆ ರಾಜರ ಬಗ್ಗೆ ಆದ್ರೆ 18 ತೀರ್ಥ. ತೀರ್ಥ ಅಂದ್ರೆ ಯಾವಾಗಲೂ ಸೇವಿಸಲಿಕ್ಕೆ ಯೋಗ್ಯವಾದದ್ದು. ತೀರ್ಥ ಅಂದ್ರೆ ಏನು? ಸೇವೆ ಮಾಡಲಿಕ್ಕೆ ಯೋಗ್ಯವಾದದ್ದು, ಅಂತ ತಿಳಿದುಕೊಳ್ಳಲಿಕ್ಕೆ ಯೋಗ್ಯವಾದದ್ದು. ಯಾವ್ದು 18 ಅಂದ್ರೆ ವಾದಿರಾಜ ಸ್ವಾಮಿಗಳು ರಕ್ಷಾಲಂಕಾರದಲ್ಲಿ ತುಂಬಾ ಸುಂದರವಾಗಿ ನಮಗೆ ನಿರೂಪಣೆ ಮಾಡಿಕೊಡ್ತಾ ಇದ್ದಾರೆ. ರಾಷ್ಟ್ರಾಲಂಕಾರ ಪ್ರಕೃತಿಗಳು ಅಂತ ಒಟ್ಟು 7 ಜನ ಇದ್ದಾರಂತೆ. ಅವರು ರಾಷ್ಟ್ರಕ್ಕೆ ಅಲಂಕಾರ. ಎರಡನೆಯದ್ದು ಸಭಾಲಂಕಾರ ಸಪ್ತ ಪ್ರಕೃತಯ, ಸಭಾಲಂಕಾರ ಭೂತರಾಗಿರ್ತಕ್ಕಂತಹ ಪ್ರಕೃತಿಗಳು ಅಂತ. ಅವರು 7 ಜನ. ರಾಜನ ರಾಷ್ಟ್ರಕ್ಕೆ ಅಲಂಕಾರರಾದವರು ಅಂದ್ರೆ ಒಂದು ರಾಷ್ಟ್ರ, ದೇಶ ಅಂದ್ರೆ ಅದಕ್ಕೆ ಅಲಂಕಾರ 7 ಜನ. ರಾಜನ ಸಭಾ, ಆ ಸಭೆಗೆ ಅಲಂಕಾರ ಪ್ರಾಯರಾಗಿರತಕ್ಕಂಥವ್ರು 7 ಜನ. ಎಲ್ಲರಿಗೂ ಉಪಕಾರವನ್ನ ಮಾಡತಕ್ಕಂತಹ ಪ್ರಕೃತಿಗಳು 4 ಜನ, ಒಟ್ಟು 18 ಜನ. ರಾಷ್ಟ್ರಕ್ಕೆ ಅಲಂಕಾರ ಪ್ರಾಯರಾಗಿರತಕ್ಕಂತಹ ಪ್ರಕೃತಿಗಳು ಯಾರ್ಯಾರು? ವಾದಿರಾಜರು ಹೇಳ್ತಾರೆ, ಸ್ವಾಮಿ ಅಂದ್ರೆ ರಾಜ, ಅಮಾತ್ಯರು, ಜನಪದ, ಜನಪದ ಟೌನ್ಶಿಪ್, ಅದಾದ್ಮೇಲೆ ಕೋಟೆ, ಅದಾದ್ಮೇಲೆ ದಂಡ, ಅದಾದ ನಂತರದಲ್ಲಿ ಕೋಶ, ಮಿತ್ರ. 7 ರಾಷ್ಟ್ರಾಲಂಕಾರ ಭೂತಾಹ ಸಪ್ತ ಪ್ರಕೃತಯ, ರಾಷ್ಟ್ರಕ್ಕೆ ಅಲಂಕಾರ ಪ್ರಾಯವಾಗಿರತಕ್ಕಂತಹ 7 ರಾಜನೇ ಇಲ್ಲ ಅಂದ್ರೆ ರಾಷ್ಟ್ರ ತಗೊಂಡೇನ್ ಮಾಡೋದು? ರಾಜ ಇದ್ದು ಅಮಾತ್ಯರಿಲ್ಲ ಅಂದ್ರೆ, ರಾಜ ಅಮಾತ್ಯರಿದ್ದಾರೆ, ಜನಗಳೇ ಇಲ್ಲ. ಜನಗಳಿದ್ದಾರೆ, ಕೋಟೆ ಇಲ್ಲ. ಕೋಟೆ ಇದೆ, ದಂಡದ ಭಯ ಇಲ್ಲ. ಎಲ್ಲವೂ ಇದೆ, ಅತ್ಲಾಗೆ ದುಡ್ಡೇ ಇಲ್ಲ. ಅದಿದೆ, ಸ್ನೇಹಿತರೇ ಇಲ್ಲ. ಆದ್ದರಿಂದ 7ರಲ್ಲಿ 1 ಮಿಸ್ ಆದ್ರೂ ಕೂಡ ರಾಷ್ಟ್ರಕ್ಕೆ ಅಲಂಕಾರ ಆಗೋದಿಲ್ಲ. ಆದ್ದರಿಂದ ರಾಜ, ಅಮಾತ್ಯ, ಜನಪದ, ದುರ್ಗ, ದಂಡ, ಕೋಶ, ಮಿತ್ರ, ಈ 7 ಜನ ರಾಷ್ಟ್ರಾಲಂಕಾರ ಭೂತರಾಗಿರ್ತಕ್ಕ ಪ್ರಕೃತಿಗಳು. ಮತ್ತೆ ಸಭಾಲಂಕಾರ ಭೂತರಾಗಿರ್ತಕ್ಕಂಥ ಪ್ರಕೃತಿಗಳು ಯಾರ್ಯಾರು ಅಂದ್ರೆ ವಾದಿರಾಜರು ಹೇಳ್ತಾರೆ, ಮೊದಲನೇವನು ವಿದ್ವಾಂಸರು, ಎರಡನೆಯವರು ಕವಿಗಳು, ಮೂರನೆಯವರು ಸೂತರು, ನಾಲ್ಕನೆಯವರು ಗಾಯಕರು, ಐದನೆಯವರು ಪರಿಹಾಸಕಾಹ, ತಮಾಷೆಯನ್ನ ಮಾಡತಕ್ಕಂಥವ್ರು. ಪರಿಹಾಸಕಾಹ, ಜೋಕ್ ಮಾಡಿ ನಗಿಸ್ತಕ್ಕಂತಹ ವಿದೂಷಕರು. ಆಮೇಲೆ ಪುರಾಣ ಪಾಠಕಾಹ, ಪುರಾಣಗಳನ್ನ ಪಾರಾಯಣ, ಪ್ರವಚನ, ಅನುವಾದ ಮಾಡತಕ್ಕಂತಹ ಪುರಾಣಿಕರು. ಮತ್ತೆ 7ನೇವರು ಧರ್ಮಶಾಸ್ತ್ರ ನಿರ್ಣಯತಾರಶ್ಚ, ಧರ್ಮಶಾಸ್ತ್ರವನ್ನ ನಿರ್ಣಯ ಮಾಡಿಕೊಡ್ತಕ್ಕಂಥ ವ್ಯಕ್ತಿಗಳು. ಇದು ರಾಜನ ಒಂದು ಸಭೆಗೆ ಅಲಂಕಾರ ಭೂತರಾಗಿರ್ತಕ್ಕ ಪ್ರಕೃತಿಗಳು. ಅಂದ್ರೆ 7 ಅಲ್ಲ ಆಯ್ತು ರಾಷ್ಟ್ರಾಲಂಕಾರ ಭೂತ ಪ್ರಕೃತಿಗಳು. ಇನ್ನು ಸಭಾಲಂಕಾರ, ವಿದ್ವಾಂಸರು ಇರ್ಬೇಕು, ಕವಿಗಳು ಇರ್ಬೇಕು, ಸೂತರಿರ್ಬೇಕು, ಹಾಡನ್ನು ಹೇಳ್ತಕ್ಕಂಥ ಗಾಯಕರು ಇರ್ಬೇಕು, ನಗಿಸ್ತಕ್ಕಂಥ ವಿದೂಷಕರು ಇರ್ಬೇಕು, ಆಗಾಗ ವೇದಾಂತ ತತ್ವದ ಬೋಧನೆಯನ್ನು ಮಾಡತಕ್ಕ, ಪುರಾಣಗಳ ಕಥೆಯನ್ನ ಸಮಯೋಚಿತವಾಗಿ ನಿರೂಪಣೆ ಮಾಡತಕ್ಕ, ಪುರಾಣಗಳನ್ನು ಹೇಳ್ತಕ್ಕಂಥ ಪುರಾಣಿಕರು ಇರಬೇಕು. ಮತ್ತೆ ಧರ್ಮಶಾಸ್ತ್ರದ ವಿಷಯದಲ್ಲಿ ನಿರ್ಣಯ ಮಾಡಿಕೊಡತಕ್ಕಂಥ ಧರ್ಮಶಾಸ್ತ್ರ ವಿದ್ವಾಂಸರು. ಹೀಗೆ 7 ಜನ ಸಭೆಗೆ ಅಲಂಕಾರ. ಅದಾದ ನಂತರದಲ್ಲಿ ಮಿಕ್ಕ 4 ಯಾರ್ಯಾರು? 14 ಆಯ್ತು, 18 ಆಗಬೇಕಲ್ಲ ನಮಗಿಲ್ಲಿ. 4 ಯಾರು ಅಂದ್ರೆ ಕರ್ಮಕರಾಹ, ಕೆಲಸ ಮಾಡತಕ್ಕಂಥವ್ರು, ಕೆಲಸದವರು. ಭಿಷಜಃ, ಡಾಕ್ಟರ್ಸ್. ಗಣಕಾಹ, ಜ್ಯೋತಿಷ್ಯಾದಿಗಳನ್ನ ಲೆಕ್ಕ ಮಾಡತಕ್ಕಂಥ ವ್ಯಕ್ತಿಗಳು. ಸೇನೆ, ಸೈನ್ಯ. ಇದು ಒಟ್ಟು ಸೇರಿ 18 ಆಯ್ತು. ರಾಜ, ಅಮಾತ್ಯ, ಜನಪದ, ದುರ್ಗ, ದಂಡ, ಕೋಶ, ಮಿತ್ರ. ಇದು ರಾಷ್ಟ್ರಾಲಂಕಾರ ಭೂತ ಪ್ರಕೃತಿಗಳು. ವಿದ್ವಾಂಸರು, ಕವಿಗಳು, ಸೂತರು, ಗಾಯಕರು, ಪರಿಹಾಸಕರು, ಪುರಾಣ ಪಾಠಕರು,
ಧರ್ಮಶಾಸ್ತ್ರವನ್ನು ನಿರ್ಣಯ ಮಾಡಿಕೊಡ್ತಕ್ಕಂತಹ ವ್ಯಕ್ತಿಗಳು 7 ಜನ, 14 ಆಯ್ತು. ಕೆಲಸ ಮಾಡುವವರು, ವೈದ್ಯ ಡಾಕ್ಟರ್ಸ್ಗಳು, ಗಣಕ ಲೆಕ್ಕ ಹಾಕಿ ನೋಡತಕ್ಕಂತಹ ವ್ಯಕ್ತಿಗಳು, ಮತ್ತೆ ಸೈನ್ಯ, ಇದು ಸೇರಿ 18. ಆಯಾ ಕೆಲಸಗಳಲ್ಲಿ ನಿಷ್ಣಾತರಾಗಿರತಕ್ಕಂತಹ ಇವರುಗಳು ಇವರ ಬಗ್ಗೆ ಪೂರ್ಣವಾಗಿ ತಿಳಿದುಕೊಳ್ಳಲಿಕ್ಕೆ ಯೋಗ್ಯರಾದ್ದರಿಂದ ಇವರುಗಳನ್ನ ತೀರ್ಥಗಳು ಅಂತ ಕರೀತಾರೆ. ಇದರಲ್ಲಿ ಇದು ಬೇರೆಯವರ ವಿಷಯದಲ್ಲಿ. ತನ್ನದ್ದೇ ವಿಷಯದಲ್ಲಿ ಆದ್ರೆ ರಾಜ ಬಿಟ್ಬಿಡಿ, ಒಬ್ಬನ್ನ, ಇವನೇ ರಾಜನಾದ್ದರಿಂದ ಇವನನ್ನ ಬಿಟ್ರೆ 17 ಜನ ಇದ್ದಾರೆ. ರಾಜನನ್ನ ಬಿಟ್ರೆ 17 ಜನ. ಬೇರೆಯವರ ಪಕ್ಷದಲ್ಲಿ ನೋಡುವಾಗ ಬೇರೆಯ ರಾಜನನ್ನು ಸೇರಿಸಿ 18 ಜನ. ಧರ್ಮರಾಜನ ವಿಷಯ ಬಂದಾಗ ರಾಜ ಅವನನ್ನ ಬಿಟ್ಟು 17 ಪ್ರಕೃತಿಗಳು. ಈ 17 ಪ್ರಕೃತಿಗಳನ್ನ ಚೆನ್ನಾಗಿ ತಿಳ್ಕೊಂಡಿದ್ದಿ ತಾನೆ. 3 ಚಾರರು ಪಾಷಂಡ ವೇಷಾದಿನ ಕೈರಬ್ನಾತೈಹಿ ತ್ರಿಭಿಶ್ಚಾರಕೈಹಿ ವೇತ್ಸಿ ಕ್ವಚಿತ್. ಪಾಷಂಡಿಗಳ ವೇಷ, ನಪುಂಸಕರ ವೇಷ, ಯಾವ್ಯಾವ್ದೋ ವೇಷವನ್ನು ಹಾಕೊಂಡಿರತಕ್ಕಂತಹ ಚಾರರುಗಳ ಸೀಕ್ರೆಟ್ ಏಜೆಂಟ್ಗಳ ಮೂಲಕವಾಗಿ ಎಲ್ಲ ವಿಷಯಗಳನ್ನ ನೀನು ತಿಳ್ಕೊಂತಾ ಇದ್ದಿ ತಾನೇ. ಹಾಗಿದೆ ನೋಡಿ. ಕಚ್ಚಿದ್ವಿಷಾಮ ವಿಜ್ಞಾತಃ ಕೃತಯತ್ನಶ್ಚ ಸರ್ವದಾ ನಿತ್ಯಯುಕ್ತೋ ರಿಪೂನ್ ಸರ್ವಾನ್ ವೀಕ್ಷಸೆ ರಿಪುಸೂದನ. ಅಲ್ಲಪ್ಪ, ನಿನ್ನನ್ನು ಯಾರು ದ್ವೇಷ ಮಾಡ್ತಾರೆ ಶತ್ರುಗಳು, ಅವರಿಗೆ ಗೊತ್ತಾಗದೇ ಇರುವಂತೆ ಅವ್ರ ಬಗ್ಗೆ ನೀ ಎಲ್ಲ ತಿಳ್ಕೊಂತಾ ಇದ್ದಿ ತಾನೆ. ರಾಜ ಹೇಗ್ ತಿಳ್ಕೊಳ್ತಾನೆ? ರಾಜಾನಃ ಚಾರಚಕ್ಷುಷಃ ಅಂತ ಒಂದು ಮಾತು. ಚಾರರುಗಳ ಮೂಲಕ ರಾಜರುಗಳು ನೋಡ್ತಕ್ಕಂಥದ್ದು. ರಾಜರಿಗೆ ಏನೇ ಗೊತ್ತಾಗ್ಲಿ ಡೈರೆಕ್ಟ್ ಆಗಿ ಹೋಗಿ ನೋಡ್ಲಿಕ್ಕೆ ಆಗೋದಿಲ್ಲ. ಈ ಪ್ರೋಟೋಕಾಲ್ ಸಮಸ್ಯೆ ಬಂದ್ಬಿಡುತ್ತೆ ರಾಜರುಗಳಿಗೆ. ಆದ್ದರಿಂದ ಚಾರರುಗಳ ಮೂಲಕ ರಾಜರುಗಳಿಗೆ ವಿಷಯ ಗೊತ್ತಾಗ್ತಾ, ಅದನ್ನ ಹೇಳ್ತಿರೋದಿಲ್ಲ. ಆದ್ದರಿಂದ ನೀನ್ ಏನ್ ಮಾಡ್ತಿ, ನಿನ್ನ ನೆಕ್ಸ್ಟ್ ಸ್ಟೆಪ್ ಏನು, ಯಾವ ಸ್ಟೆಪ್ ಹಿಡಿತಿ ನೀನು ಅಂತ ಶತ್ರುಗಳಿಗೆ ಗೊತ್ತಾಗಬಾರ್ದು. ಶತ್ರುಗಳಿಗೆ ಗೊತ್ತಾಗದೆ ಇರುವಂತೆ ಅವರ ಬಗ್ಗೆ ನೀನ್ ಎಲ್ಲ ವಿಷಯಗಳನ್ನ ಸಂಗ್ರಹ ಮಾಡಿಕೊಳ್ತಾ ಇದ್ದಿ ತಾನೇ. ಇಷ್ಟ ಹೇಳಿ ರಾಜನಿಗೆ ಒಂದು ದೊಡ್ಡ ಗೆಲುವು, ವಿಜಯ ಪ್ರಾಪ್ತಿ ಆಗ್ಬೇಕು ಅಂದ್ರೆ ಒಳ್ಳೆ ಪುರೋಹಿತರಿರ್ಬೇಕು. ಆ ಪುರೋಹಿತರು ಹೇಗಿರ್ತಾರೆ, ಪುರೋಹಿತನಾಗಿರ್ತಕ್ಕಂಥ ವ್ಯಕ್ತಿಗಳ ಲಕ್ಷಣ ಏನು ಅನ್ನೋದನ್ನ 3 ಶ್ಲೋಕಗಳಲ್ಲಿ ಹೇಳ್ತಾರೆ. ಪುರೋಹಿತನಾಗಿರ್ಬೇಕಾದವನು ಹೇಗಿರ್ಬೇಕು, ಇದನ್ನು ವಾದಿರಾಜ ಸ್ವಾಮಿಗಳು ಇತ್ಯಾದಿ ಶ್ಲೋಕತ್ರಯಂ ಪುರೋಹಿತ ಗುಣ ಪ್ರತಿಪಾದಕಂ ಅಂತ ಹೇಳಿ ಪುರೋಹಿತರ ಗುಣವನ್ನ ಪ್ರತಿಪಾದನೆ ಮಾಡುವ ರಾಜಪುರೋಹಿತನಾಗಿರ್ತಕ್ಕಂಥ ವ್ಯಕ್ತಿ ಹೇಗಿರ್ಬೇಕು ಅನ್ನೋದನ್ನ ಹೇಳ್ತಾ ಇದ್ದಾರೆ. ಕಚ್ಚಿದ್ ವಿನಯ ಸಂಪನ್ನ ಕುಲಪುತ್ರೋ ಬಹುಶ್ರುತಃ ನಸೂಯು ಅನುಪೃಷ್ಟ ಸತ್ಕೃತಸ್ತೆ ಪುರೋಹಿತ ಕಚ್ಚಿದಗ್ನಿಶುತೆ ಯುಕ್ತೋ ವಿಧಿಗ್ನೋ ಮತಿಮಾನ್ ರುಜು ಹುತಂಚ ಹೋಷ್ಯಮಾಣಂಚ ಕಾಲೇ ವೇದಯತೆ ಸದಾ ಕಚ್ಚಿತ್ ಷಡಂಗನಿಷ್ಣಾತೋ ಜ್ಯೋತಿಷಾಂ ಪ್ರತಿಪಾಠಕಃ ಉತ್ಪಾತೇಷು ಚ ಸರ್ವೇಷು ದೈವಜ್ಞಃ ಕುಶಲಃ ಸದಾ. ಹಾಗಿದ್ದಾನೆ. ಹೇಗಿರ್ಬೇಕು ಪುರೋಹಿತನಾಗಿರ್ತಕ್ಕಂತಹ ವ್ಯಕ್ತಿ? ಒಳ್ಳೆ ವಿನಯ ಸಂಪನ್ನ, ಒಳ್ಳೆ ವಿನಯ ಸಂಪನ್ನನಾಗಿರ್ಬೇಕು. ಕುಲಪುತ್ರ, ಒಳ್ಳೆ ವಂಶದಲ್ಲಿ ಹುಟ್ಟಿರ್ಬೇಕು. ಬಹುಶ್ರುತಃ, ಅನೇಕ ಶಾಸ್ತ್ರಗಳನ್ನ ಬೇರೆ ಬೇರೆ ಗುರುಗಳ ಮೂಲಕ ಶ್ರವಣವನ್ನ ಮಾಡಿರ್ಬೇಕು. ಅನಸೂಯ, ಅಸೂಯ ಅಂತನ್ನೋದೇ ಇರಬಾರದು. ಅನುಪ್ರಷ್ಟ, ಯಾರಾದ್ರೂ ಮಾತು ಹೇಳಿದ್ರೆ ಆ ಮಾತನ್ನ ಅವನು ಕೇಳುವಂಥವನಾಗಿರ್ಬೇಕು. ಅಂತ ಪುರೋಹಿತ ನಿನ್ ಜೊತೆ ಇದ್ದಾನೆ ತಾನೆ. ಮತಿಮಾನ್, ಒಳ್ಳೆ ಬುದ್ಧಿಶಾಲಿ, ಒಳ್ಳೆ ಬುದ್ಧಿ. ರುಜುಹು, ಟ್ರಾನ್ಸ್ಪರೆನ್ಸಿ ಇರ್ಬೇಕು ಅವನಿಗೆ, ಒಳಗೊಂದು ಹೊರಗೊಂದು ಮಾಡಬಾರ್ದು ಪುರೋಹಿತ. ಯಾಕೆ ರಾಜನದೆಲ್ಲ ಗೊತ್ತಿರುತ್ತೆ ಅವನಿಗೆ. ಟ್ರಾನ್ಸ್ಪರೆನ್ಸಿ ಇರ್ಬೇಕು, ರುಜುವಾಗಿರ್ಬೇಕು. ಅಗ್ನಿಗಳನ್ನ ಹೇಗೆ ಆರಾಧನೆ ಮಾಡಬೇಕು ಅನ್ನೋದನ್ನ ಚೆನ್ನಾಗಿ ತಿಳಿದಿರ್ಬೇಕು. ಅಂದ್ರೆ ಯಾವ ಯಾವ ಕಾಲಕ್ಕೆ ರಾಜನಾಗಿರ್ತಕ್ಕಂತಹ ವ್ಯಕ್ತಿ ಏನೇನು ಮಾಡಬೇಕು, ಯಾವ ಯಾವ ಹೋಮಗಳನ್ನ ಮಾಡಬೇಕು ಅನ್ನೋದನ್ನ ತಾನು ತಿಳಿದು ರಾಜನಿಗೆ ತಿಳಿಸ್ತಾ ಇರ್ಬೇಕು. ಇದು ರಾಜಪುರೋಹಿತನಿಗೆ ಇರ್ಬೇಕಾದಂತಹ ಕ್ವಾಲಿಟೀಸ್. ಅಂಥವನು ನಿನ್ ಜೊತೆ ಇದ್ದಾನೆ ತಾನೆ. 6 ಅಂಗಗಳಲ್ಲಿ ಶಿಕ್ಷಾ, ವ್ಯಾಕರಣ, ಕಲ್ಪ,
ಜ್ಯೋತಿಷ್ಯ, ಛಂದಸ್ಸು, ಶಿಕ್ಷಾ ಮೊದಲಾಗಿರ್ತಕ್ಕಂತಹ ಷಡಂಗಗಳಲ್ಲಿ ಸಮಗ್ರವಾಗಿರ್ತಕ್ಕ ಪಾಂಡಿತ್ಯವನ್ನ ಪಡೆದಿದ್ದಾನೆ ತಾನೆ. ಜ್ಯೋತಿಷಾಂ ಪ್ರತಿಪಾಠಕ, ಒಳ್ಳೆ ಜ್ಯೋತಿಷ್ಯ ಶಾಸ್ತ್ರದ ಜ್ಞಾನ ಅವನಿಗಿದೆ ಅಲ್ವಾ. ಅಕಸ್ಮಾತ್ ಉತ್ಪಾತಗಳಾದಾಗ, ಉತ್ಪಾತಾನಿ ಅಪಶಕುನಾನಿ ಇತ್ಯರ್ಥ, ಅಪಶಕುನಗಳೇನಾದ್ರೂ ಬಂದಾಗ, ನಾಯಿ ಬೀದಿಯಲ್ಲಿ ಬರೋದು, ನಾಯಿ ಮನೆ ಮುಂದೆ ಕಿಚಾಡೋದು, ಗೂಬೆಗಳು ಬರೋದು, ಅದೆಲ್ಲ ಇದೆ ಉತ್ಪಾತಗಳು. ಉತ್ಪಾತಗಳು ನಡೆದಾಗ ಅದಕ್ಕೆ ತಕ್ಕ ಫಲವನ್ನ ಹೇಳಿ, ದುಷ್ಟ ಫಲ ಇದ್ರೆ ಅದನ್ನ ಪರಿಹಾರ ಶಾಂತಿ ಕರ್ಮಗಳನ್ನ ಮಾಡಿಸ್ತಕ್ಕಂತಹ ಒಳ್ಳೆಯ ದೈವಜ್ಞ ನಿನ್ ಜೊತೆ ಇದ್ದಾನಲ್ವಾ. ಆ ಪುರೋಹಿತನಿಗೆ ಲಕ್ಷಣ ಆಗಿದೆ ಅಲ್ವಾ. ನೋಡಿ, ಪುರೋಹಿತನಾಗಿರ್ಬೇಕಾದ್ರೆ ಇವತ್ತಿನ ಕಾಲಕ್ಕೆ ನೀವೇನ್ ಮಾಡ್ಕೊಂಡಿದ್ದೀರಾ ಅಂದ್ರೆ ಪೌರೋಹಿತ್ಯ ಮಾಡ್ತಾ ಇದ್ದೀರಿ ಅಂತಾರೆ. 3 ಮಂತ್ರ ಗೊತ್ತಿರಲ್ಲ. ಪುರೋಹಿತನಿಗೆ ಇರ್ಬೇಕಾಗಿರ್ತಕ್ಕ ಲಕ್ಷಣಕ್ಕೆ ಸಮಾಜವನ್ನ ಸಾಧನೆಯ ಮಾರ್ಗದಲ್ಲಿ ಕರೆದುಕೊಂಡು ಹೋಗತಕ್ಕಂತಹ ದೊಡ್ಡ ವ್ಯಕ್ತಿತ್ವ ಪುರೋಹಿತನದ್ದಾದ್ದರಿಂದ, ಪುರೋಹಿತನಾದವನು ಹೇಗಿರ್ಬೇಕು, ತತ್ರಾಪಿ ರಾಜಪುರೋಹಿತನಿಗೆ ಇರ್ಬೇಕಾಗಿರ್ತಕ್ಕಂತಹ ವಿಶಿಷ್ಟವಾಗಿರ್ತಕ್ಕಂತಹ ಲಕ್ಷಣಗಳು ಎಂಥದ್ದು, ಇದೆಲ್ಲ ನೋಡ್ತಾ ಇದ್ರೆ ನಮಗೆ ಸೊ ವಿದ್ವಾಂಸರಾಗಿಲ್ಲ, ಪುರೋಹಿತರಾಗಿ ಉಳ್ಕೊಂಡಿಲ್ಲ ಅಂತ ಅನ್ಸದ್ ಬಿಟ್ರೆ ಆಶ್ಚರ್ಯ ನಮಗೇನಿಲ್ಲ. ಇಷ್ಟು ಪುರೋಹಿತರಿಗೆ ಸಂಬಂಧಪಟ್ಟ ವಿಷಯಗಳನ್ನ ಹೇಳಿ ನೆಕ್ಸ್ಟ್ ಸಬ್ಜೆಕ್ಟ್ ಚೇಂಜ್ ಮಾಡ್ತಾರೆ. ಕಚ್ಚಿನ್ ಮುಖ್ಯ ಮಹತ್ಸ್ವೇವ ಮಧ್ಯಮೇಶು ಚ ಮಧ್ಯಮಾಃ ಜಘನ್ಯಾಶ್ಚ ಜಘನ್ಯೇಷು ಭೃತ್ಯಾಃ ಕರ್ಮಸು ಯೋಜಿತಾಃ ಅಮಾತ್ಯಾನುಪಧಾತೀತಾನ್ ಪಿತೃಪೈತಾಮಹಾನ್ ಶುಚೀನ್ ಶ್ರೇಷ್ಠಾನ್ ಶ್ರೇಷ್ಠೇಷು ಕಚ್ಚಿತ್ವಂ ನಿಯೋಜಯಸಿ ಕರ್ಮಸು. ಸೇವಕರಾದವರಲ್ಲಿ ತುಂಬಾ ಲಾಯಲ್ ಆಗಿರ್ತಕ್ಕಂತಹ ಸೇವಕರಿರ್ತಾರೆ. ಅದಾದ್ಮೇಲೆ ಲಾಯಲ್ ಆಗೂ ಇರ್ತಾರೆ, ಜೀವನವನ್ನು ನೋಡ್ಕೊಳ್ತಾ ಇರ್ತಾರೆ. ಮಾಧ್ಯಮಿಕರು ಸಂಬಳ ಕೊಡ್ತಾನೆ ಕೆಲಸ ಮಾಡ್ತೀನಿ ಅನ್ನುವಂತಹ ಮನಸ್ಥಿತಿಯ ಸೇವಕರು ಇರ್ತಾರೆ. ಅಂದ್ರೆ ಉತ್ತಮ ಸೇವಕರು, ಮಧ್ಯಮ ಸೇವಕರು, ಅಧಮ ಸೇವಕರು ಅಂತ ಹೇಳಿ ಇರ್ತಾರೆ. ನಾವೇನ್ ಮಾಡ್ಬೇಕು, ನಮ್ಮ ಸೇವಕರಲ್ಲಿ 3 ವಿಭಾಗ ಮಾಡ್ಬೇಕು. ಈಗ ರಾಜಪುರುಷರಲ್ಲಿ ಅಂತಃಪುರದಲ್ಲಾಗ್ಲಿ ಅಥವಾ ರಾಜರಿಗೆ ಸಂಬಂಧಪಟ್ಟ ವಿಷಯಗಳಲ್ಲಾಗ್ಲಿ ಉತ್ತಮ ಜನಗಳು, ಮಧ್ಯಮ ಜನಗಳು, ಅಧಮ ಜನಗಳು ಅಂತ ಇರ್ತಾರೆ. ಅದೆಲ್ಲಾ ಕಡೆ ಇರ್ತಾರೆ. 3 ವರ್ಗದ ಜನ ಇದ್ದೇ ಇರ್ತಾರೆ. ಉತ್ತಮರ ಸೇವೆಯನ್ನ ಮಾಡ್ಲಿಕ್ಕಾಗಿ ಅಧಮ ಭೃತ್ಯನನ್ನ ಇಟ್ಟುಬಿಟ್ರೆ, ಅಧಮರ ಸೇವೆಯನ್ನ ಮಾಡ್ಲಿಕ್ಕಾಗಿ ಉತ್ತಮರನ್ನ ಮತ್ತೆ ಮಧ್ಯಮರನ್ನ ಇಟ್ಟುಬಿಟ್ರೆ ಸಮಸ್ಯೆ ಆಗ್ಬಿಡುತ್ತೆ. ಆದ್ದರಿಂದ ಉತ್ತಮರ ಸೇವೆಯನ್ನ ಮಾಡ್ಲಿಕ್ಕಾಗಿ ನಮಗೆ ತುಂಬಾ ಲಾಯಲ್ ಆಗಿರ್ತಕ್ಕ ಉತ್ತಮ ಸೇವಕನನ್ನೇ ಅಪಾಯಿಂಟ್ ಮಾಡ್ಬೇಕು. ಮಧ್ಯಮರನ್ನ ಸೇವೆ ಮಾಡ್ಬೇಕಾಗಿ ಈ ಮಧ್ಯಮರ ಆಗಿರತಕ್ಕಂತ ಜೀವನವನ್ನೂ ನೋಡ್ಕೊಳ್ತಾ ಲಾಯಲ್ ಆಗೂ ಇರತಕ್ಕಂತಹ ವ್ಯಕ್ತಿಗಳನ್ನ ಇಡ್ಬೇಕು. ಅಧಮರು ತಮ್ಮ ಸಂಬಳ ಕೊಡ್ತಾರೆ ಕೆಲಸ ಮಾಡ್ತೀನಿ ಎನ್ನುವ ವ್ಯಕ್ತಿಯನ್ನ ಅಂತ ಅಧಮ ವ್ಯಕ್ತಿತ್ವದ ವ್ಯಕ್ತಿಗಳ ಸೇವೆಗೆ ಮಾಡ್ಲಿಕ್ಕಾಗಿಯೇ ನಿಯೋಜನೆ ಮಾಡ್ಬೇಕು. ಹಾಗೆ ಮಾಡ್ಬೇಕಲ್ವಾ. ಅಂದ್ರೆ ಯಾರ್ಯಾರನ್ನ ಎಲ್ಲೆಲ್ಲಿ ಯಾವ ರೀತಿಯಾದ ಸೇವೆಗೆ ಅಪಾಯಿಂಟ್ ಮಾಡ್ಬೇಕು ಅನ್ನುವ ಜ್ಞಾನ ಇಟ್ಟುಕೊಂಡು ನೀನ ಕೆಲಸ ಮಾಡಿದ್ದೀಯಲ್ವಾ. ಜೊತೆಯಲ್ಲಿ ಅಮಾತ್ಯರು ಅಂತ ಇರ್ತಾರೆ. ಮಂತ್ರಿಗಳು ಮೀಟಿಂಗ್ ಆಗುವಾಗ ಮಾತ್ರ ಬರತಕ್ಕಂತಹ ವ್ಯಕ್ತಿಗಳು. ಮೀಟಿಂಗ್ ನಲ್ಲಿ ಮಾತ್ರ ಬಂದು ಅಭಿಪ್ರಾಯಗಳನ್ನ, ಸಲಹೆಗಳನ್ನ ಹೇಳಿ ಹೋಗಿಬಿಡ್ತಾರೆ ಮಂತ್ರಿಗಳು. ಆದ್ರೆ ಅಮಾತ್ಯರು ಹಾಗಲ್ಲ, ರಾಜನ ಜೊತೆಯಲ್ಲೇ ಇರ್ತಾರೆ. ಅಮಾತ್ಯರ ಬುದ್ಧಿಯಿಂದಲೇ ರಾಜನ ವಿಜಯ. ಅದ್ಭುತ ವಿಷಯ. ನಾವು ಸುಮ್ನೆ ಚಾಣಕ್ಯ, ಚಂದ್ರಗುಪ್ತರ ಚರಿತ್ರೆಯನ್ನು ನಾವು ನೋಡಿಬಿಟ್ಟಾಗ ಧನನಂದ ಮೊದಲಾಗಿರ್ತಕ್ಕಂತಹ ನಂದರುಗಳಿಗೆ ಎಲ್ಲಿ ತನಕ ರಾಕ್ಷಸ ಎನ್ನುವಂಥ ಅಮಾತ್ಯ ರಾಕ್ಷಸ ಅಂತಲೇ ಪ್ರಸಿದ್ಧ ಅವನು. ಆ ಅಮಾತ್ಯ ರಾಕ್ಷಸ ಅವನು ಗಟ್ಟಿಯಾಗಿರೋ ತನಕ ಆ ನವನಂದರನ್ನ ಅಲ್ಲಾಡಿಸ್ಲಿಕ್ಕಾಗ್ಲಿಲ್ಲ ಯಾರಿಗೂ. ಅಮಾತ್ಯರ ಬಲದಿಂದ ರಾಜನಿಗೆ ಗೆಲುವಿದ್ದಿದ್ದು. ಅದಾದ್ಮೇಲೆ ಅಮಾತ್ಯನನ್ನೇ ಒಳಗೊಳಗಿಂದ ಸೋಲಿಸುವಂತಹ, ಅವನು ಕುಸಿಯುವಂತಹ ವ್ಯವಸ್ಥೆಯನ್ನ ಮಾಡಿ ಚಾಣಕ್ಯ ಚಂದ್ರಗುಪ್ತನನ್ನ ರಾಜನನ್ನಾಗಿ ಮಾಡಿ ಧನನಂದನೆ ಮೊದಲಾಗಿರ್ತಕ್ಕ ನವನಂದರುಗಳಿಗೆ ಪರಮನಿಷ್ಠನಾಗಿದ್ದಂತಹ ಅಮಾತ್ಯ ರಾಕ್ಷಸನನ್ನ ಮತ್ತೆ ಚಂದ್ರಗುಪ್ತನಿಗೆ ಅಮಾತ್ಯನನ್ನಾಗಿ ಅಪಾಯಿಂಟ್ ಮಾಡಿಸ್ಬಿಡ್ತಾನೆ. ಅದು ಚಾಣಕ್ಯನ ಬುದ್ಧಿಮತ್ತೆ ಅಪಾರವಾದದ್ದು. ಆ ಚರಿತ್ರೆಯೇ ಅದ್ಭುತ. ಚಾಣಕ್ಯ ಚಂದ್ರಗುಪ್ತರ ಚರಿತ್ರೆ, ಧನನಂದ ನವನಂದರ ಪತನ, ಅದು ಅದ್ಭುತವಾದ ಚರಿತ್ರೆ. ಮೌರ್ಯ ಸಾಮ್ರಾಜ್ಯದ ಜಯಭೇರಿ ಅದು.
ಆದ್ದರಿಂದ ಅಮಾತ್ಯನಾಗಿರ್ತಕ್ಕಂತಹ ವ್ಯಕ್ತಿ ಸಡನ್ ಆಗಿ ಅಪಾಯಿಂಟ್ ಮಾಡ್ಕೊಂಡ್ಬಿಡೋದಲ್ಲ. ರಾಜವಂಶದ ಮೇಲೆ, ಆದ್ದರಿಂದ ರಾಜನಿಷ್ಠ, ರಾಜಸೇವಕ, ರಾಜಭಕ್ತ, ನೋಡಿ ರಾಜಸೇವಾಧುರೀಣ ಅಂತೆಲ್ಲ ಬಿರುದು ಕೊಡೋರು ಹಿಂದಿನ ಕಾಲದಲ್ಲಿ. ಆದ್ದರಿಂದ ಪಿತೃಪೈತಾಮಹಾನ್ ವಂಶಪಾರಂಪರ್ಯವಾಗಿ ನಿಮ್ಮಪ್ಪ ಏನ್ ಕೆಲಸ ಮಾಡ್ತಿದ್ದ ಅಂದ್ರೆ ಅಮಾತ್ಯನಾಗಿದ್ದ ಅನ್ಬೇಕು. ನಿಮ್ ತಾತ ಮುತ್ತಾತಂದ್ರೆಲ್ಲ ಏನ್ ಮಾಡ್ತಾ ಇದ್ರು? ಅವರೆಲ್ಲ ಅಮಾತ್ಯರು ಅಂದ್ರೆ ಪರಂಪರೆಯಿಂದ, ತಾತ ಮುತ್ತಾತಂದಿರ ಕಾಲದಿಂದ ವಂಶಪಾರಂಪರ್ಯವಾಗಿ ರಾಜಸೇವಾ ನಿಷ್ಠರಾಗಿ, ರಾಜ್ಯನಿಷ್ಠರಾಗಿ, ಸಿಂಹಾಸನಕ್ಕೆ ವಿಧೇಯರಾಗಿ ಇರುವಂತಹ ವ್ಯಕ್ತಿಗಳನ್ನೇ ಅಮಾತ್ಯರನ್ನಾಗಿ ನೀನು ನೇಮಕ ಮಾಡ್ತಿದ್ದೀಯಲ್ವಾ? ಒಳ್ಳೆ ಗುಣಗಳಿಂದ ಕೂಡಿದ ವ್ಯಕ್ತಿಗಳವರು. ಮತ್ತೆ ಹೇಳ್ತಾರೆ ನೋಡಿ, ಕಚ್ಚಿನ್ನೋಗ್ರೇಣ ದಂಡೇನ ಭೃಶಮುದ್ವೇಜಿತ ಪ್ರಜಂ ರಾಷ್ಟ್ರಂ ತವಾನುಶಾಸಂತಿ ಮಂತ್ರಿಣೋ ಭರತರ್ಷಭಾಲಯ. ನಿನ್ನ ಕೆಲವು ರಾಜರುಗಳು ಅತಿಶಯವಾದ ಭೋಗಕ್ಕೆ ಮರುಳಾಗಿ, ಅವರು ಬೇಕಾದಷ್ಟು ಜನ ರಾಜರಿದ್ದಾರೆ, ಅತಿಶಯವಾದ ಭೋಗ ಅವರಿಗೆ. ಆ ಅತಿಶಯವಾಗಿರ್ತಕ್ಕಂತಹ ಭೋಗಕ್ಕೆ ಒಳಗಾಗಿರತಕ್ಕಂತಹ ರಾಜರುಗಳನ್ನ ಕಂಟ್ರೋಲ್ ನಲ್ಲಿ ಇಟ್ಕೊಂಡು ಮಂತ್ರಿಗಳೇ ರಾಜ್ಯವನ್ನ ಪರಿಪಾಲನೆ ಮಾಡ್ತಾ ಇರ್ತಾರೆ. ಯಾಕೆ ಅಂದ್ರೆ ಅವರಿಗೆಲ್ಲ ಮಂತ್ರಿಗಳು ಅಮಾತ್ಯರು ಆಗೋದಿಲ್ಲ, ಮಂತ್ರಿಗಳು ರಾಜರಾಗ್ಬಿಡ್ತಾರೆ. ಈ ಶುಂಗ ಅವರೆಲ್ಲರೂ ಕೂಡ ಮಂತ್ರಿಗಳೇ ರಾಜರಾಗಿ ಬಂದವರಲ್ಲ. ಶುಂಗ ಸಾಮ್ರಾಜ್ಯ ಇತ್ಯಾದಿಗಳೆಲ್ಲ, ಪುಷ್ಯಮಿತ್ರ ಶುಂಗ ಇವರೆಲ್ಲ ಬ್ರಾಹ್ಮಣರು. ಇವರೆಲ್ಲರೂ ಕೂಡ ಬೇರೆ ಯಾವುದೋ ರಾಜ್ಯಕ್ಕೆ ರಾಜನಿಗೆ ನಿಷ್ಠರಾಗಿ ರಾಜನನ್ನೇ ಮುಗಿಸಿ ಇವರೇ ರಾಜರಾಗಿ ಸಾಮ್ರಾಜ್ಯ ಸ್ಥಾಪನೆ ಮಾಡ, ಪುಷ್ಯಮಿತ್ರ ಶುಂಗ ಮೊದಲಾಗಿರ್ತಕ್ಕಂತಹ ವ್ಯಕ್ತಿಗಳೆಲ್ಲ ಇದಕ್ಕೆ ಎಕ್ಸಾಂಪಲ್ ನಮಗೆ. ಆದ್ದರಿಂದ ಮಂತ್ರಿಗಳೇ ರಾಜ್ಯವನ್ನ ಪರಿಪಾಲನೆ ಮಾಡ್ತಿಲ್ಲ ತಾನೆ. ಯಾವಾಗ ಯಾರು ತಪ್ಪು ಮಾಡಿರ್ತಾರೋ, ತಪ್ಪು ಮಾಡಿದಂತಹ ವ್ಯಕ್ತಿಗಳಿಗೆ ತುಂಬಾ ದೊಡ್ಡ ಉಗ್ರೇಣ ದಂಡೇನ, ಉಗ್ರವಾಗಿರ್ತಕ್ಕಂತಹ ದಂಡವನ್ನ ಕೊಟ್ಟುಬಿಟ್ರು. ತಪ್ಪು ಮಾಡಿದವರಿಗೆ ಶಿಕ್ಷೆ ಹೇಗಿತ್ತು ಅಂತಂದ್ರೆ ಅದನ್ನ ನೋಡಿ ಜನಗಳು ಭಯ ಪಡೋ ಹಾಗಿತ್ತು. ಅಂತಹ ಯಾಕೆ ಅಂತಂದ್ರೆ ನೆನ್ನೆ ಹೇಳ್ತು, ಶಿಕ್ಷೆಗಳನ್ನ ದಂಡವನ್ನ ಮಂತ್ರಿಗಳ ಮೂಲಕ ಕೊಡಿಸ್ಬೇಕು ಅಂತ ಅಲ್ವಾ? ಸಂಭಾವನೆಯನ್ನ, ದಾನವನ್ನ ರಾಜ ತಾನೇ ಮಾಡಬೇಕು. ಸ್ವಮುಖೇನೈವ ಕರ್ತವ್ಯಂ. ಒಬ್ಬರನ್ನ ಅರೆಸ್ಟ್ ಮಾಡಿಸೋದು, ಶಿಕ್ಷೆ ಕೊಡೋದು ಅದೆಲ್ಲವೂ ಕೂಡ ಪರಮುಖದಿಂದ ಅದು ಪರಮುಖ ಅಂದ್ರೆ ಮಂತ್ರಿಗಳ ಮೂಲಕ ಮಾಡಿಸೋದು. ಆದ್ದರಿಂದ ಜನಗಳಿಗೆ ಅವಾಗ ರಾಜ ಫೇಸ್ ಅಲ್ಲ, ರಾಜ ಕಾಣೋದಿಲ್ಲ, ಮಂತ್ರಿಗಳು ಕಾಣ್ತಾರೆ ಅಲ್ವಾ? ಹೇಗಿದೆ ನೋಡಿ ರಾಜನೀತಿ. ಅವಾಗ ಏನಾಗತ್ತೆ, ಮಂತ್ರಿಗಳೇ ಸಾಮಾನ್ಯವಾಗಿ ಶಿಕ್ಷೆಯನ್ನ ಕೊಟ್ಟು ದಂಡವನ್ನ ಹಾಕೋದ್ರಿಂದ ಜನಗಳಿಗೆ ಮಂತ್ರಿಗಳನ್ನ ನೋಡಿ ಭಯ ಆಗತ್ತೆ. ಆದ್ದರಿಂದ ಆಟೋಮೆಟಿಕಲಿ ಜನ ಮತ್ತು ರಾಜ್ಯ ಮಂತ್ರಿಗಳ ಕಂಟ್ರೋಲಿಗೆ ಬಂದ್ಬಿಡುತ್ತೆ. ಅವಾಗ ರಾಜ ಸೆಕೆಂಡ್ ಲೈನ್ ಆಗ್ಬಿಡ್ತಾನೆ. ಹಾಗೆ ನಿನ್ನಲ್ಲಿ ಆಗ್ತಾ ಇಲ್ಲ ತಾನೆ. ಏನ್ ಅದ್ಭುತ ರೀ ಇದು. ಕಚ್ಚಿತ್ವಾಂ ನಾವ ಜಾನಂತಿ ಯಾಜಕಾ ಪತಿತಂ ಯಥಾ ಉಗ್ರ ಪ್ರತಿಗ್ರಹೀತಾರಂ ಕಾಮಯಾನಮಿವ ಸ್ತ್ರೀಯ. ಹೆಣ್ಣು ಮಕ್ಕಳು ಯಾರನ್ನ ಅವಮಾನ ಮಾಡ್ತಾರೆ, ಯಾರಿಗೆ ಅವರು ಅಪಚಾರವನ್ನ ಮಾಡ್ತಾರೆ ಅಂತಂದ್ರೆ ಕಾಮಯಾನಂ ಪುರುಷ ಮುದೃಶ್ಯ, ಅಂದ್ರೆ ಅತಿ ಕಾಮುಕ ಪುರುಷಂ ಸ್ತ್ರೀಯ ಇವ. ಅತೀ ಕಾಮುಕತನವನ್ನ, ಅತಿಯಾದ ಕಾಮುಕತನವನ್ನ ತೋರಿಸುವಂತಹ ಪುರುಷನನ್ನ ನೋಡಿ ಹೆಣ್ಣು ಮಕ್ಕಳು ಅಸಹ್ಯ ಪಡ್ತಾರಂತೆ. ಹಾಗೆ ಅಸಹ್ಯ ಪಡುವಂತೆ ಉಗ್ರ ಪ್ರತಿಗ್ರಹೀತಾರಂ, ಟ್ಯಾಕ್ಸ್, ಜನಗಳ ಮೂಲಕ ಟ್ಯಾಕ್ಸ್ ಅನ್ನು ಹೇಗಿಸ್ಕೋಬೇಕು, ಉಗ್ರದ್ರವ್ಯಾದಿಕರ ಪ್ರತಿಗ್ರಹೀತಾರಂ, ಸಿಕ್ಕಾಪಟ್ಟೆ ಟ್ಯಾಕ್ಸ್ ಅನ್ನು ಹಾಕಿಬಿಡೋದು. ಸಿಕ್ಕಾಪಟ್ಟೆ ಟ್ಯಾಕ್ಸ್ ಅನ್ನ ಹಾಕಿ ಜನಗಳಿಗೆ ಭಾರವಾಗುವಂತೆ, ಒಂದ್ ಇಡ್ಲಿ ತಗೊಂಡ್ರೆ, ಒಂದ್ ಕಾಫಿ ಟೀ ತಗೊಂಡ್ರೆ, ಒಂದು ಲೋಟ ತಗೊಂಡ್ರೆ, ಒಂದು ಬಟ್ಟೆ ತಗೊಂಡ್ರೆ, ಒಂದ್ ತಿನ್ನೋ ಪದಾರ್ಥ ಎಲ್ಲಕ್ಕೂ ಟ್ಯಾಕ್ಸ್ ಹಾಕಿ 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 ಅತ್ಯಂತ ಕಷ್ಟಕರವಾಗಿರತಕ್ಕಂತಹ ಕ್ರಮದಲ್ಲಿ ಜನಗಳಿಂದ ಟ್ಯಾಕ್ಸ್ ಕಲೆಕ್ಟ್ ಮಾಡತಕ್ಕಂತಹ ನಿನ್ನನ್ನ ನೋಡಿದಂತಹ ನಿನ್ನ ಪುರೋಹಿತರುಗಳು
ಯಜ್ಞಾದಿ ಸಕಲ ಕರ್ಮಗಳಿಂದ ಬಹಿಷ್ಕೃತನಾಗಿರ್ತಕ್ಕ ಪತಿತನನ್ನ ನೋಡುವಂತೆ ನೀನ್ ನೋಡ್ತಾ ಇಲ್ಲ ತಾನೆ? ಅಂದ್ರೆ ಹುಚ್ಚುಚ್ಚಾಗಿ ನೀನ್ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾ ಇಲ್ಲ ತಾನೆ? ಪತಿತ ಯಜ್ಞಾದಿ ಸತ್ಕರ್ಮ ಬಹಿಷ್ಕೃತತ್ವಾತ್ ಪತಿತಮಿವ ಯಾಜಕಾಹ ನಾವಜಾನಂತಿ ಕ್ವಚಿತ್. ವಾದಿರಾಜ ಸ್ವಾಮಿಗಳ ಪರಮೋಪಕಾರ ಅಂದ್ರೆ ಈ ಅಧ್ಯಾಯದ ಸಾಮಾನ್ಯವಾದ ಪ್ರತಿಯೊಂದು ಶ್ಲೋಕಗಳಿಗೂ ವ್ಯಾಖ್ಯಾನವನ್ನು ಮಾಡಿ ಕೊಟ್ಟಿದ್ದಾರೆ. ಪ್ರತಿ ಶ್ಲೋಕಕ್ಕೆ ವ್ಯಾಖ್ಯಾನ ಇದೆ ವಾದಿರಾಜರು. ಇಲ್ಲ ಅಂದಿದ್ರೆ ಎಲ್ಲಿ ಹೇಳಕ್ ಹಾಕಿದ್ ನನಗೆ ಅರ್ಥವೇ ಆಗ್ತಿರ್ಲಿಲ್ಲ, ಶ್ಲೋಕಗಳೇ ಅನ್ವಯ ಮಾಡ್ಲಿಕ್ಕೆ ಆಗ್ತಾ ಇರ್ಲಿಲ್ಲ. ಆದ್ದರಿಂದ ಉಗ್ರವಾದ ಕರವನ್ನ ವಸೂಲು ಮಾಡತಕ್ಕಂತಹ ಕ್ರಮದಲ್ಲಿ ನಿನ್ನನ್ನ ಪತಿತನಂತೆ ನೋಡ್ತಾ ಇಲ್ಲ ತಾನೆ? ಅಷ್ಟು ಶುದ್ಧನಾಗಿದ್ದಿತಾನೆ ನೀನು. ಕಚ್ಚಿದೃಷ್ಟಶ್ಚ ಶೂರಶ್ಚ ಮತಿಮಾನ್ ಧೃತಿಮಾನ್ ಶುಚಿ ಕುಲೀನಶ್ಚಾನುರಕ್ತಶ್ಚ ದಕ್ಷ ಸೇನಾಪತಿಸ್ತವ. ಸೇನಾಪತಿ ಪುರೋಹಿತ ಹೇಗಿರ್ಬೇಕು ಅಂತ ಗೊತ್ತಾಯ್ತು, ಮಂತ್ರಿಗಳು ಹೇಗೆ, ಅಮಾತ್ಯರು ಹೇಗೆ, 18 ಸ್ಥಾನಗಳು, ಚಾರರು ಹೇಗಿರ್ಬೇಕು ಅಂತೆಲ್ಲ ಗೊತ್ತಾಯ್ತು. ಈಗ ಸೇನಾಪತಿ 18ರಲ್ಲಿ ಸೈನ್ಯ ಇದೆಯಲ್ಲ, ಒಂದು ಸೈನ್ಯ ಸೇನಾಧಿಪತಿ ಹೇಗಿರ್ಬೇಕು ಅದನ್ನ ಹೇಳ್ತಾ ಇದ್ದಾರೆ. ಒಳ್ಳೆ ದೃಷ್ಟಶ್ಚ ಮಹಾಧೈರ್ಯಶಾಲಿ, ಶೂರ, ಮತಿಮಾನ್ ಗೊತ್ತಾಗತ್ತೆ, ಶಬ್ದ ಅರ್ಥ ಆಗತ್ತೆ ನಮ್ಗೆ, ಒಳ್ಳೆ ಬುದ್ಧಿವಂತ, ಧೃತಿಮಾನ್, ಧೃತಿ ಅಂದ್ರೆ 100 ಜನ ಬಂದರೂ ಕೂಡ ಅಲ್ಲಾಡೋದಿಲ್ಲ, ಒಳ್ಳೆ ಸ್ಥೈರ್ಯ ಇವನಿಗೆ. ಶುಚಿಹಿ ಯಾವಾಗಲೂ ಶುದ್ಧನಾಗಿರ್ತಕ್ಕಂಥವನು. ಕುಲೀನಃ ಒಳ್ಳೆ ವಂಶದಲ್ಲಿ ಬಂದವನು. ಅನುರಕ್ತಶ್ಚ ರಾಜ ಅಂದ್ಬಿಟ್ರೆ ಪ್ರಾಣ ಅವನಿಗೆ. ಮತ್ತೆ ದಕ್ಷ, ದಕ್ಷ ಅಂದ್ರೆ ವಿಶೇಷವಾಗಿ ಎಲ್ಲ ಕೆಲಸಗಳನ್ನು ಮಾಡುವಲ್ಲಿ ಸಮರ್ಥ. ಇಂತಹ ಒಬ್ಬ ವ್ಯಕ್ತಿ ನಿನ್ನ ಸೇನಾಪತಿ ಆಗಿದ್ದಾನೆ ತಾನೆ. ನೋಡಿ, ಸೇನಾಪತಿ ಆದವನು ಹೇಗಿರ್ಬೇಕು ಅದು ಹೇಳ್ದಂಗ ಆಯ್ತಿಲ್ಲ. ಮುಂದೆ ಹೇಳ್ತಾರೆ, ಕಚ್ಚಿದ್ ಬಲಸ್ಯತೆ ಮುಖ್ಯಾಃ ಸರ್ವಯುದ್ಧ ವಿಶಾರದಾಃ ದೃಷ್ಟಾಃ ಪ್ರಧಾನಾಃ ವಿಕ್ರಾಂತಾಃ ತ್ವಯಾ ಸತ್ಕೃತ್ಯ ಮಾನಿತಾಃ. ಸರಿ, ಸೇನಾಪತಿ ಆಯ್ತು, ಅಶ್ವದಳ, ಗಜಪಡೆ, ರಥ, ಪದಾತಿ, ಚತುರಂಗ ಸೈನ್ಯ ಅಂತಿರುತ್ತಲ್ಲ, ಅದರಲ್ಲಿ ಒಬ್ಬೊಬ್ಬ ಒಂದೊಂದು ಸೆಕ್ಟ್ಗೆ ಒಬ್ಬೊಬ್ಬ ಕ್ಯಾಪ್ಟನ್ ಅಂತ ಇರ್ತಾನಲ್ಲ. ಒಂದೊಂದು ರೆಜಿಮೆಂಟ್ ಇರುತ್ತಲ್ಲ, ಸೇನಾ ರೆಜಿಮೆಂಟ್ ಅಂತ ಒಂದಿರುತ್ತೆ, ಒಂದೊಂದು ರೆಜಿಮೆಂಟ್ಗೆ ಒಬ್ಬೊಬ್ಬ ಕ್ಯಾಪ್ಟನ್ ಇರ್ತಾನಲ್ಲ. ಹಾಗೆ ನಿನ್ನ ಬಲಸ್ಯತೆ ಮುಖ್ಯಾಹ, ನಿನ್ನ ಸೇನೆಯಲ್ಲಿ ಮುಖ್ಯರಾಗಿರತಕ್ಕಂತಹ ವ್ಯಕ್ತಿಗಳು, ಸೇನಾಪತಿ ಅಂಡರ್ನಲ್ಲಿ ಬರತಕ್ಕಂತಹ ಸೇನಾ ಮುಖ್ಯರುಗಳು ಒಳ್ಳೆಯ ಯುದ್ಧಗಳಲ್ಲಿ ಪಾಂಡಿತ್ಯವನ್ನು ಪಡೆದಿದ್ದಾರೆ ತಾನೆ. ಇವಾಗ ನಮ್ಮಲ್ಲಿ ರಕ್ಷಣಾ ಮಂತ್ರಿ, ಡಿಫೆನ್ಸ್ ಮಿನಿಸ್ಟ್ರಿ ಇರುತ್ತೆ. ಆ ಡಿಫೆನ್ಸ್ ಮಿನಿಸ್ಟ್ರಿ ಏನು ಗೊತ್ತಿರಲ್ಲ, ಅಂಥವನ್ ತಗೊಂಡಾಗ ಆ ಮಿನಿಸ್ಟ್ರಿ ಒಳಗೆ ತಗೊಂಡೋಗಿ ಇಟ್ಬಿಡೋದು. ಹಾಗೆಲ್ಲ ಅಲ್ಲ, ಯಾರು ಎಲ್ಲ ಯುದ್ಧಗಳ ಬಗ್ಗೆ ತಿಳಿದಿದ್ದಾರ ಅವನು ಸೇನೆಯಲ್ಲಿ ಇರ್ಬೇಕು. ಹಾಗಿದಾರ ತಾನೆ. ಮತ್ತೆ ಯುದ್ಧದಲ್ಲಿ ವಿಶೇಷವಾದ ಪರಾಕ್ರಮವನ್ನ ತೋರಿಸಿ ಶತ್ರು ಸೈನಿಕರನ್ನ ಸಂಹಾರ ಮಾಡಿರತಕ್ಕಂತಹ ನಿನ್ನ ಸೈನಿಕರಿಗೆ ಕಾಲಕಾಲಕ್ಕೆ ತಕ್ಕ ಮರ್ಯಾದೆಯನ್ನ ಮಾಡ್ತಾ ಇದ್ದೀಯಲ್ವೇನಪ್ಪ. ಸೈನಿಕರು ಮುಖ್ಯ. ಎಷ್ಟು ಅದ್ಭುತ ಇದೆ ನೋಡಿ ವಿಷಯಗಳಿದೆಲ್ಲ. ಅವ್ರು ಯೋಗ್ಯವಾಗಿರ್ತಕ್ಕ ಮರ್ಯಾದೆಗಳು ನೀನು ಮಾಡ್ತಾ ಇದ್ದೀಯಲ್ವಾ. ಒಂದಿಷ್ಟು ಅಪ್ರಿಸಿಯೇಷನ್ ಮಾಡ್ತೀಯ ಅಲ್ವಾ. ಕಚ್ಚಿದ್ ಬಲಸ್ಯ ಭಕ್ತಂಚ ವೇತನಂಚ ಯಥೋಚಿತಂ ಸಂಪ್ರಾಪ್ತ ಕಾಲೇ ದಾತವ್ಯಂ ದದಾಸಿನ ವಿಕರ್ಷಸಿ. ಪಾಪ ಮನೆ ಮಠ ಎಲ್ಲವನ್ನ ಬಿಟ್ಟು ರಾಜನಿಗೆ, ರಾಷ್ಟ್ರಕ್ಕೆ ತಮ್ಮನ್ನ ಸಮರ್ಪಣೆ ಮಾಡಿಕೊಂಡಿರತಕ್ಕಂತಹ ನಿನ್ನ ಸೈನ್ಯಕ್ಕೆ, ಸೈನಿಕರಿಗೆ ಕಾಲಕಾಲಕ್ಕೆ ಸರಿಯಾದ ವೇತನ, ಸ್ಯಾಲರಿ, ಸಂಬಳವನ್ನ ಕೊಡ್ತಾ ಇದ್ದೀಯಲ್ವೇನಪ್ಪ. ನೋಡಿ, ಭತ್ಯೆಯನ್ನು ಕೊಡಬೇಕು, ವೇತನವನ್ನು ಕೊಡಬೇಕು. ಬೋನಸ್ ಅನ್ನು ಕೊಡಬೇಕು, ಕಾಲಕಾಲಕ್ಕೆ ಸಂಬಳವನ್ನು ಕೊಡಬೇಕು. ಪಾಪ ಸುಮ್ಮನೆ ಕಟ್ ಆಫ್ ಮಾಡ್ತಿಲ್ವಲ್ಲ, ಅವ್ರ ಸಂಬಳ ಕೊಡೋದಿಲ್ಲ, ಭತ್ಯೆ ಕೊಡೋದಿಲ್ಲ ಅಂತ ಅನ್ಕೊಂಡು ಸುಮ್ನೆ ಕಾರಣವಿಲ್ಲದೆ ಸಂಬಳವನ್ನ ಹಿಡಿತಾ ಇಲ್ವಲ್ಲ ನೀನ್ ಅವ್ರದ್ರಲ್ಲಿ. ಕೊಡ್ತಾ ಇದ್ದಿ ನೋಡ್. ಅವ್ರು ಯುದ್ಧದಲ್ಲಿ ಶತ್ರುಗಳನ್ನ ಗೆದ್ದಾಗ ಮರ್ಯಾದೆಯನ್ನು ಮಾಡಬೇಕು, ಕಾಲಕಾಲಕ್ಕೆ ಸಂಬಳವನ್ನು ಕೊಡಬೇಕು. ಏನಾಗ್ಬಿಡತ್ತೆ ಒಂದು ವೇಳೆ ಅದು ಅಂದ್ರೆ, ಕೊಡ್ಲಿಲ್ಲ ಅಂದ್ರೆ ಅನರ್ಥವನ್ನ ಹೇಳ್ತಾರೆ. ಕಾಲಾತಿಕ್ರಮಣೇ ಕ್ರಮಣಾದೇತೆ ಭಕ್ತವೇತನಯೋರ್ಭೃತಃ ಭರ್ತುಃ ಕುಪ್ಯಂತಿ ದೂಷ್ಯಂತಿ ಸೋನರ್ಥಸ್ಸು ಮಹಾನ್ ಸ್ಮೃತಃ. ಒಂದು ವೇಳೆ ಸೈನಿಕರಿಗೆ ಸರಿಯಾಗಿರತಕ್ಕ ಸ್ಯಾಲರಿ ಮತ್ತು ಬೋನಸ್ ಕೊಡ್ಲಿಲ್ಲ ಅಂದ್ಬಿಟ್ರೆ
ಅವ್ರಿಗೆ ರಾಜನ ಮೇಲೆ ಸಿಟ್ಟು ಬಂದ್ಬಿಡುತ್ತೆ. ಸಿಟ್ಟು ಬಂದು ಅಯ್ಯೋ ಇವನಿಗೋಸ್ಕರ ಯುದ್ಧ ಮಾಡ್ಬೇಕಾ ಅಂದ್ಬಿಟ್ಟು ಕೆಟ್ಟದಾಗ ಮಾತಾಡ್ತಾರೆ ನಿನ್ ಬಗ್ಗೆ. ಅದು ಮಹಾನ್ ಅನರ್ಥ ಸ್ಮೃತ, ದೊಡ್ಡ ಅನರ್ಥ ಕಾರಣ ಆಗ್ಬಿಡುತ್ತೆ. ಆದ್ದರಿಂದ ಸೈನ್ಯಕ್ಕೆ ಕಾಲಕಾಲಕ್ಕೆ ಸರಿಯಾಗಿ ಸಂಬಳ ಇತ್ಯಾದಿಗಳನ್ನ ಕೊಡ್ತಾ ಇರಬೇಕು. ಕಚ್ಚಿತ್ ಸರ್ವೇನು ರಕ್ತಾಸ್ತ್ವಾಂ ಕುಲಪುತ್ರ ಪ್ರಧಾವತಃ ಕಚ್ಚಿತ್ ಪ್ರಾಣಾಂತವಾರ್ಥೇಷು ಸಂತ್ಯಜಂತಿ ಸದಾ ಯುಧಿ. ನೀನು ಯುದ್ಧಕ್ಕೆ ಹೋಗ್ತಿ, ಯುದ್ಧಕ್ಕೆ ಹೋಗುವಾಗ ನಮ್ಮಪ್ಪ ಹೋದ, ನಮ್ಮ ಮಾವ ಹೋದ, ದೊಡ್ಡಪ್ಪ ಹೋದ, ಚಿಕ್ಕಪ್ಪ ಹೋದ ಅನ್ಬಿಟ್ಟು ನಿನ್ನನ್ ಬಿಟ್ಟು ಇವರೆಲ್ಲಾ ಮನೆಯಲ್ಲಿ ಕೂತ್ಕೊಂಡು ತಿಂಡಿ ಕಾಫಿ ತಿಂತಿರಲ್ವಲ್ಲ. ನಿನ್ನ ಸಂಬಂಧಿಕರು ಕುಲಪುತ್ರ, ನಿನ್ನ ಮನೆಯವರೆಲ್ಲ ನಿನ್ನನ್ನ ಫಾಲೋ ಮಾಡ್ಕೊಂಡ್ ಬರ್ತಾರಲ್ವಾ. ನಮ್ಮ ರಾಜ ಗೆಲ್ಲಬೇಕು ಎನ್ನುವ ದೃಷ್ಟಿಯಲ್ಲಿ ಪ್ರಾಣವನ್ನು ಬಿಡಲಿಕ್ಕೂ ರೆಡಿಯಾಗಿದ್ದಾರೆ ತಾನೇ ಅವರೆಲ್ಲ. ಎಷ್ಟು ಅದ್ಭುತ ನೋಡಿ. ನಿನಗೋಸ್ಕರವಾಗಿ ಯುದ್ಧದಲ್ಲಿ ಪ್ರಾಣತ್ಯಾಗವನ್ನು ಮಾಡ್ಲಿಕ್ಕೂ ರೆಡಿಯಾಗಿದ್ದಾರೆ ತಾನೆ. ಫ್ಯಾಮಿಲಿ ಸಪೋರ್ಟ್ ನಿನಗಿದೆ ತಾನೆ. ಕಚ್ಚಿನ್ನೈಕೋ ಬಹೂನರ್ಥಾನ್ ಸರ್ವಶಃ ಸಾಂಪರಾಯಿಕಾನ್ ಅನುಷಾಧಿ ಯಥಾ ಕಾಮಂ ಕಾಮಾತ್ಮ ಶಾಸನಾನಿ ಚ. ತುಂಬಾ ದೊಡ್ಡ ವಾಕ್ಯ ಇದು. ಕಾಮಾತ್ಮ, ನೀನು ಒಬ್ಬನೇ ಕಾಮಕ್ಕೆ ಒಳಗಾಗಿ ಕಾಮಾತ್ಮನಾಗಿ, ಕಾಮ ಒಂದೇ ಪ್ರಧಾನ ಅಂತ ಇಟ್ಟುಕೊಂಡು ಸಾಂಪರಾಯಿಕಾನ್ ಬಹೂನರ್ಥಾನ್. ಸಾಂಪರಾಯಿಕಾನ್ ಅಂದ್ರೆ ಮೋಕ್ಷೋಪಯೋಗಿ ಭೂತಾನ್, ಮೋಕ್ಷಕ್ಕೆ ಉಪಯೋಗವನ್ನ ಉಂಟು ಮಾಡತಕ್ಕಂತಹ ಶಾಸ್ತ್ರಗಳು ಏನಿದೆ ಆ ಶಾಸ್ತ್ರಗಳನ್ನ ನಿರಂತರ ಶ್ರವಣ ಮನನಾದಿಗಳನ್ನ ಬಿಟ್ಟಿಲ್ಲ ತಾನೆ. ಇಷ್ಟೆಲ್ಲದರ ಮಧ್ಯದಲ್ಲಿ ಮೋಕ್ಷೋಪಯೋಗಿಯಾಗಿರತಕ್ಕಂತಹ ಶಾಸ್ತ್ರಾರ್ಥಗಳ ನಿರಂತರವಾಗಿರತಕ್ಕಂತಹ ಶ್ರವಣ ಮನನಗಳನ್ನ ಬಿಟ್ಟಿಲ್ಲ ಅಲ್ವಾ ಕಾಮಾತ್ಮನಾಗಿ. ಮತ್ತೆ ಶಾಸನಾನಿಚ, ಶಾಸನಾನಿ ಶಾಸನಗಳು. ಏನು ಶಾಸನಗಳು? ಸ್ಮೃತ್ಯುಕ್ತ ನಿತ್ಯ ನೈಮಿತ್ತಿಕ ಆದಿ ಕರ್ಮಶಾಸನಾನಿ. ಸ್ಮೃತಿಗಳಲ್ಲಿ ಪುರಾಣಗಳಲ್ಲಿ ಹೇಳಿದಂತಹ ನಿತ್ಯ ನೈಮಿತ್ತಿಕ ಮೊದಲಾಗಿರತಕ್ಕಂತಹ ಕರ್ಮಗಳು, ಆ ಕರ್ಮಗಳನ್ನ ಮಾಡುವಂತ ಶಾಸ್ತ್ರ ಏನ್ ಆದೇಶ ಮಾಡ್ತಾ ಇದೆ ಅದನ್ನ ನೀನು ಬಿಟ್ಟು ಅಯ್ಯೋ ಇದರಿಂದ ಏನ್ ಪ್ರಯೋಜನ, ಕಿಮನೇನ ಇತಿನ ಧಿಕ್ಕರೋಷಿ ಕ್ವಚಿತಿ ಭಾವ. ಒಂದೇ ವಾಕ್ಯ ಹೇಳ್ಬಿಟ್ರು ವಾದಿರಾಜರು. ಕಾಮಕ್ಕೆ ಒಳಗಾಗಿ ಮೋಕ್ಷೋಪಯೋಗಿಯಾಗಿರತಕ್ಕಂತಹ ಶಾಸ್ತ್ರಾರ್ಥಗಳ ಶ್ರವಣ ಮನನಗಳನ್ನು, ಅದು ನಿರಂತರವಾದ ಶಾಸ್ತ್ರ ಶ್ರವಣ ಮನನ, ಅದಕ್ಕೆ ಸಭಾಲಂಕಾರ ಭೂತವಾದ 7 ಪ್ರಕೃತಿಗಳಲ್ಲಿ ವಿದ್ವಾಂಸರನ್ನ ಒಂದು ಹಾಕಿದ್ದು, ಧರ್ಮಶಾಸ್ತ್ರ ನಿರ್ಣಯವನ್ನ ಮಾಡತಕ್ಕ ವ್ಯಕ್ತಿಗಳನ್ನು ಒಬ್ಬನ್ನ ಹಾಕಿದ್ದು, ಪುರಾಣ ಪಾಠಕರನ್ನು ಹಾಕಿದ್ದು. ಉದ್ದೇಶ ಇಷ್ಟೆ, ರಾಜನಿಗೆ ಇದು ಆಗಬೇಕು ಅಂತ. ಆದ್ದರಿಂದ ಧರ್ಮಶಾಸ್ತ್ರದ ವಿಧಿಯನ್ನೂ ಬಿಡದೆ ಮೋಕ್ಷೋಪಯೋಗಿಯಾಗಿರತಕ್ಕ ಶಾಸ್ತ್ರಾರ್ಥಗಳ ನಿರಂತರವಾದ ಶ್ರವಣ ಮನನಾದಿಗಳನ್ನೂ ಬಿಡದೆ ಇರಬೇಕು ರಾಜನಾದವನು. ನೀನ್ ಹಾಗಿದ್ದೀ ತಾನೆ. ಕಚ್ಚಿತ್ ಪುರುಷ ಕಾರೇಣ ಪುರುಷ ಕರ್ಮ ಶೋಭಯನ್ ಲಭತೆ ಮಾನಮತ್ಯಂತಂ ಭೃತೋ ವಾ ವೇತನಂ ತ್ವಯಿ. ಪಾಪ ಒಬ್ಬ ಇದ್ದಾನೆ, ನಿನ್ನ ಒಬ್ಬ ಸೈನಿಕ, ಎಲ್ಲೋ ಯುದ್ಧಕ್ಕೆ ಹೋಗಿದ್ದೆ. ಯುದ್ಧಕ್ಕೆ ಹೋಗಿದ್ದಾಗ ಒಳ್ಳೆಯ ತನ್ನ ಯುದ್ಧ ಕೌಶಲವನ್ನ ತೋರಿಸಿಬಿಟ್ಟ. ನಿನ್ನ ಗೆಲುವಿಗೆ ಅವನೇ ಮೇನ್ ಕಾರಣ ಆಗಿಬಿಟ್ಟ. ಅಂತಹ ಸೈನಿಕನಿಗೆ, ಅಂತಹ ಭೃತ ಭಟನಿಗೆ
ನೀನು ಒಳ್ಳೆ ಸನ್ಮಾನವನ್ನ ಮಾಡ್ತಾ ಇದ್ದೀಯಲ್ವಾ, ಸ್ಯಾಲರಿ ಹೈಕ್ ಮಾಡಿದ್ದೀಯಲ್ವಾ ನೀನ್ ಅವನಿಗೆ, ವೇತನ ವೃದ್ಧಿ ನೋಡಿ, ಮಾನಮತ್ಯಂತಂ ಭೃತೋವಾ ವೇತನಂ ತ್ವಯಿ. ಸ್ಯಾಲರಿಯಲ್ಲಿ ಹೈಕಿಂಗ್ ಏನಾರ ಮಾಡಿದ್ಯಾ, ಜಾಸ್ತಿ ಸಂಬಳ ಕೊಡೋದು, ಅವನಿಗೆ ಸನ್ಮಾನ ಮಾಡೋದು, ಅದೆಲ್ಲ ಮಾಡಿದ್ದಿ ತಾನೆ ಅವನಿಗೆ. ಎಷ್ಟು ಸೂಕ್ಷ್ಮ ರಾಜನಾದವನು, ಎಷ್ಟು ಸೂಕ್ಷ್ಮವಾಗಿರ್ಬೇಕು. ಅದ್ಭುತ ಇದು. ಕಚ್ಚಿದ್ ವಿದ್ಯಾ ವಿನೀತಾನ್ಶ್ಚ ನರಾನ್ ಜ್ಞಾನ ವಿಶಾರದಾನ್ ಯಥಾರ್ಹಂ ಗುಣತಶ್ಚೈವ ದಾನೇನಾಭ್ಯವಪದ್ಯಸೆ. ಒಳ್ಳೆಯ ಜ್ಞಾನ ವಿಶಾರದರಾಗಿರ್ತಕ್ಕಂತಹ, ಒಳ್ಳೆ ವಿದ್ಯಾ ವಿನಯ ಮೊದಲಾಗಿರ್ತಕ್ಕ ಎಲ್ಲ ಸದ್ಗುಣಗಳಿಂದ ಮಂಡಿತಾಗಿರ್ತಕ್ಕಂತಹ ವ್ಯಕ್ತಿಗಳಿಗೆ, ವಿದ್ವಾಂಸರಿಗೆ, ಮನುಷ್ಯರಿಗೆ ಅವರವರಿಗೆ ಯೋಗ್ಯವಾಗಿರ್ತಕ್ಕ ರೀತಿಯಲ್ಲಿ ಸನ್ಮಾನ, ದಾನ ಅದೆಲ್ಲವನ್ನ ಮಾಡ್ತಿದ್ದಾನೆ. ವಿದ್ವಾಂಸರ ಪೋಷಣೆಯೂ ರಾಜನ ಕರ್ತವ್ಯ. ಸಿಕ್ಕಾಪಟ್ಟೆ ಟ್ಯಾಕ್ಸ್ ಅನ್ನು ಕಲೆಕ್ಟ್ ಮಾಡಿಕೊಳ್ಳದೆ, ಪ್ರಜೆಗಳಿಗೆ ಭಾರವನ್ನ ಉಂಟು ಮಾಡದೆ, ಪ್ರಜೆಗಳನ್ನ ಹೇಗೆ ಒಂದು ಉದಾಹರಣೆ ಕೊಡ್ತಾರೆ. ಮಧುಕರ ಅಂದ್ರೆ ಹನಿ ಬಿ, ಜೇನು ಹುಳ ಒಂದು ಹೂವುಗಳ ಮೂಲಕ ಸ್ವಲ್ಪ ಸ್ವಲ್ಪವೇ ಜೇನನ್ನ ಕಲೆಕ್ಟ್ ಮಾಡಿಕೊಂಡು ಜೇನುತುಪ್ಪವನ್ನ ನಿರ್ಮಾಣ ಮಾಡುವಂತೆ, ಹೂವಿಗೂ ಭಾರ ಅಲ್ಲ, ಜೇನಿಗೂ ಭಾರ ಅಲ್ಲ, ಬೇಕಾದಷ್ಟು ಅಂದ್ರೆ ಎಷ್ಟು ಬೇಕೋ ಅಷ್ಟು ಟ್ಯಾಕ್ಸ್ ಬರಬೇಕು, ಪ್ರಜೆಗಳಿಗೆ ಹೊರೆ ಆಗಬಾರ್ದು. ಹಾಗೆ ಪ್ರಜೆಗಳನ್ನ ಮೇಂಟೈನ್ ಮಾಡುವುದು, ಸೈನಿಕರನ್ನ ಮೇಂಟೈನ್ ಮಾಡುವುದು, ವಿದ್ವಾಂಸರ ಪೋಷಣೆ ಎಲ್ಲವೂ ರಾಜನ ಕರ್ತವ್ಯ. ಕಚ್ಚಿದ್ದಾರಾರ್ಭಕಾಣಾಂ ತ್ವಾಂ ತವಾರ್ಥೆ ಮೃತ್ಯುಮೀಯುಷಾಂ ವ್ಯಸನೆ ಚಾಭ್ಯುಪೇತಾನಾಂ ಬಿಭರ್ಷಿ ಭರತರ್ಷಭ. ಪಾಪ ಯುದ್ಧಕ್ಕೆ ಹೋಗಿದ್ದ ಒಬ್ಬ ಸೈನಿಕ ಸತ್ತ ಹೋದ ಯುದ್ಧದಲ್ಲಿ. ಮನೆ ಮೇಂಟೈನ್ ಮಾಡೋರು ಯಾರಿಲ್ಲ, ಅವನ ಹೆಂಡತಿ, ಮಕ್ಕಳು, ಪರಿವಾರ, ಅಪ್ಪ ಅಮ್ಮ ಬೇಕಾದಷ್ಟು ಜನ ಇದ್ದಾರೆ. ಅವನ್ ಮನೆ ಮೇಂಟೈನ್ ಮಾಡ್ಲಿಕ್ಕೆ ಆಗ್ತಿಲ್ಲ. ಅಂತಹವರ ಮನೆಯನ್ನ ನೀನ್ ಮೇಂಟೈನ್ ಮಾಡ್ತಿದ್ದೀಯ ಅಲ್ವೇನಪ್ಪ, ಎಷ್ಟು ಅದ್ಭುತ ನೋಡ್ರಿ. ಇದರ ಒಂದಂಶವನ್ನ ದೇಶ ಫಾಲೋ ಮಾಡ್ಕೊಂಡ್ ಬಂದ್ಬಿಟ್ರೆ ರಾಮರಾಜ್ಯ ಆಗ್ಬಿಡುತ್ತೆ. ಅಭಿವೃದ್ಧಿ ಅಂತ ಅನ್ನೋದು ಆಟೋಮೆಟಿಕ್ಲಿ ಆಗ್ಬಿಡುತ್ತೆ ದೇಶದಲ್ಲಿ. ಇಲ್ಲಿ ಹೇಳಿದ ರಾಜಧರ್ಮವನ್ನ ನಮ್ಮನ್ನ ಆಳುವಂತಹ ಶಾಸಕರು, ರಾಜರುಗಳು, ಮಂತ್ರಿಗಳು, ಮಾಗಧರು ಒಂದೇ ಒಂದು ಅಂಶದಲ್ಲಿ ಫಾಲೋ ಮಾಡ, ಪಾಪ ಯುದ್ಧದಲ್ಲಿ ಸತ್ತು ಹೋಗಿ ತವಾರ್ಥೇ ಮೃತ್ಯು ಮೀಯುಷ, ನಿನಗೋಸ್ಕರವಾಗಿ ಸತ್ತು ಹೋಗಿದ್ದಾರೆ. ಅವರ ಹೆಂಡತಿ ಮಕ್ಕಳನ್ನ ನೀನ್ ಮೇಂಟೈನ್ ಮಾಡ್ತಿದ್ಯಲ್ವಾ, ರಕ್ಷಣೆ ಮಾಡ್ತಾ ಇದ್ದೀಯಲ್ವಾ ಅವ್ರನ್ನ. ಕಚ್ಚಿದ್ ಭಯಾದುಪಗತಂ ರಿಪುಂ ವಾ ಗೃಹಮಾಗತಂ ಯುಜಿವಾ ವಿಜಿತಂ ಪಾರ್ಥ ಪುತ್ರವತ್ ಪರಿರಕ್ಷಸಿ. ಯುದ್ಧ ಆಗ್ತಾ ಇದೆ, ಯುದ್ಧವಾದಾಗ ಯುದ್ಧ ಖೈದಿ, ಯುದ್ಧ ಮಾಡುವಾಗಲೇ ಸಿಕ್ಕಾಕೊಂಡ್ಬಿಟ್ಟ ಶತ್ರು, ಅಥವಾ ಯುದ್ಧದಲ್ಲಿ ಗೆದ್ದು ನೀ ಅವನ್ ತಗೊಂಡಿದ್ದಿ, ಅಥವಾ ಅವನೇ ಹೆದರುಕೊಂಡು ನಿನ್ನ ಭಯದಿಂದ ನಿಮ್ಮನೆಗೆ ರಕ್ಷಣೆ ಕೊಡುವಂತ ಓಡಿ ಬಂದಿದ್ದಾನೆ. ನೀನೇ ಹಿಡಿದಿದ್ದು, ಯುದ್ಧ ಮಾಡಿ ಸೋತದ್ದು, ಅವನಾಗೆ ರಕ್ಷಣೆ ಕೊಡುವಂತ ಬಂದಿದ್ದು. ಇಂತಹ ಶತ್ರುವನ್ನ ನೀನ್ ರಕ್ಷಣೆ, ಪುತ್ರವತ್ ಪರಿರಕ್ಷಸಿ, ಮಗನನ್ನ ನೋಡಿಕೊಳ್ಳುವಂತೆ ನೋಡ್ಕೊಳ್ತಾ ಇದ್ದಿದ್ದಾನೆ. ಔದಾರ್ಯ, ವಾತ್ಸಲ್ಯ ಹೇಗಿರ್ಬೇಕು ರಾಜನಿಗೆ. ಕಚ್ಚಿತ್ವಮೇವ ಸರ್ವಸ್ಯ ಪೃಥಿವ್ಯಾ ಪೃಥಿವೀಪತೆ ಸಮಶ್ಚ ನಾತಿ ಶಂಕ್ಯಶ್ಚ ಯಥಾ ಪುತ್ರೋ ಯಥಾ ಪಿತಾ. ಪಕ್ಷಪಾತವನ್ನ ಮಾಡಬಾರ್ದು ರಾಜ. ನನಗೆ ಇವ್ರ ಕಂಡ್ರೆ ಇಷ್ಟ, ಇವ್ರ ಕಂಡ್ರೆ ಇಷ್ಟ ಇಲ್ಲ. ಅಧಿಕಾರ ಸ್ಥಾನದಲ್ಲಿ ನಿಂತಿರತಕ್ಕಂತಹ ವ್ಯಕ್ತಿಗಳು ಒಂದು ಕಡೆ ವಾಲಬಾರದು. ಪಕ್ಷಪಾತವನ್ನ ಯಾವ ಕಾಲಕ್ಕೂ ಅವರು ಮಾಡೋ ಹಾಗಿಲ್ಲ. ಎಲ್ಲ ಭೂಮಿಗೂ ಒಡೆಯ ರಾಜನೇ. ಆದ್ದರಿಂದ ಎಲ್ಲರಿಗೂ ಒಂದೇ ತರ ಇರ್ಬೇಕು. ನೋಡಪ್ಪ, ರಾಜ ನಮ್ ಕಂಡ್ರೆ ಇಷ್ಟ ಇಲ್ಲ, ಪಕ್ಕದ ಊರಿನ ಮೇಲೆ ಬಹಳ ಪ್ರೀತಿ ಅವನಿಗೆ ಅಂತಿರಬಾರ್ದು. ಎಲ್ಲ ಊರಿನವರಿಗೂ, ಎಲ್ಲ ಪ್ರಜೆಗಳಿಗೂ ಒಂದ ಮಗ, ಒಂದ ತಂದೆ ಆಗಿರ್ಬೇಕು. ಚಿಕ್ಕವರಿಗೆ ತಂದೆಯಾಗಿ, ದೊಡ್ಡವರಿಗೆ ಮಗನಾಗಿ. ಹೀಗೆ ರಾಜನ ಪ್ರವೃತ್ತಿ ಇರ್ಬೇಕು. ನೀನ್ ಹಾಗಿದ್ದಿ ತಾನೆ. ಪಕ್ಷಪಾತ ಧೋರಣೆ ಇಲ್ಲ ತಾನೆ. ಕಚ್ಚಿದ್ ವ್ಯಸನಿನಂ ಶತ್ರುಂ ನಿಶಮ್ಯ ಭರತರ್ಷಭ
ಅಭಿಯಾಸಿ ಜವೇನೈವ ಸಮೀಕ್ಷ ತ್ರಿವಿಧಂ ಬಲಂ ಪಾರ್ಷ್ಣಿಮೂಲೆ ಚ ವಿಜ್ಞಾಯ ವ್ಯವಸಾಯ ಪುರೋಗಮಃ. ಶತ್ರು ಕಷ್ಟದಲ್ಲಿ ಸಿಕ್ಕಾಕೊಂಡಿದ್ದಾನೆ. ಶತ್ರುವಿಗೆ ಒಂದು ವ್ಯಸನ ಇದೆ. ಆ ಶತ್ರುವಿಗೆ ವ್ಯಸನ ಬಂತು, ಅವನಿಗೆ ಯುದ್ಧ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತನ್ನೋದನ್ನ ತಿಳಿದು ಈ ಯುದ್ಧ ಮಾಡಬಹುದಾ, ನಾವು ರೆಡಿಯಾಗಿದ್ದೇವಾ ಅಂತ ಹೇಳಿ ನಿನ್ನ 3 ಪ್ರಕಾರವಾದ ಬಲವನ್ನ ಮೊದಲು ನೋಡ್ಕೋಬೇಕು. ಶತ್ರುವಿಗೆ ವ್ಯಸನ ಅಂತನ್ನೋದು ಬಂದು ಬಿಟ್ಟಿದೆ. ಶತ್ರುವಿಗೆ ವ್ಯಸನ ಅಂತನ್ನೋದು ಬಂದಾಗ ನಾನವನ ಮೇಲೆ ದಂಡೆತ್ತಿ ಹೋಗಿ ಸೋಲಿಸ್ಬಿಡ್ಬೇಕು ಅವನು ಅಂತ ಆಗ್ಬೇಕಾದ್ರೆ ನನ್ನಲ್ಲಿ 3 ರೀತಿಯಾದ ಬಲ ಇರಬೇಕು. ತ್ರಿವಿಧಂ ಬಲಂ ಎನ್ನುವುದಕ್ಕೆ ವಾದಿರಾಜ ಸ್ವಾಮಿಗಳು ವ್ಯಾಖ್ಯಾನ ಮಾಡುವಾಗ ಸ್ವಭುಜ ಬಲಂ, ಸ್ವಸೇನಾ ಬಲಂ, ಸ್ವದೈವ ಬಲಂ ಚ ಇತಿ ತ್ರಿವಿಧಂ. ದೈವ ಬಲ ನನಗಿದೆಯಾ ಅಂತ ಜ್ಯೋತಿಷ್ಕರನ್ನ ಕೇಳಬೇಕು. ಅದಕ್ಕೆ ಪುರೋಹಿತ ಜ್ಯೋತಿಷ್ ಶಾಸ್ತ್ರ ಅಧ್ಯಯನ ಮಾಡಿರ್ಬೇಕು. ನನ್ನ ಸೇನೆ ರೆಡಿ ಆಗಿದ್ಯಾ ಅಂತ ಸೇನಾಪತಿಗಳನ್ನ ಕೇಳಬೇಕು. ಸೊ ಸೇನಾಪತಿ ನನಗೆ ಲಾಯಲ್ ಆಗಿರ್ಬೇಕು, ಮತ್ತೆ ತಾನು ಸರಿಯಾಗಿರ್ಬೇಕು. ತನಗೆ ಭುಜಬಲ ಇರಬೇಕು, ತನ್ನ ಸೈನ್ಯ ಸೇನಾಬಲ ನೋಡ್ಕೊಳ್ಬೇಕು, ಮತ್ತೆ ತನಗೆ ದೈವ ಬಲ ಇದೆಯಾ ಅಂತ. ಈ ಪ್ರಕಾರವಾದ 3 ನಿನ್ನ ಬಲವನ್ನ ನೋಡಿಕೊಂಡು ಅವನಿಗೆ ಸಂಪತ್ತೆಷ್ಟಿದೆ, ನನಗೆಷ್ಟಿದೆ ಅನ್ನೋದೆಲ್ಲವನ್ನ ಲೆಕ್ಕ ಹಾಕೊಂಡು ಅವನ ಮೇಲೆ ಬೇಗ ಯುದ್ಧಕ್ಕೆ ಹೋಗಿ ಅವನನ್ನ ಸೋಲಿಸುವಂತಹ ಪ್ರಯತ್ನ ನೀನು ಮಾಡ್ತಾ ಇದ್ದೀಯಲ್ವಾ, ಇದು ಮುಖ್ಯ. ಬಲಸ್ಯ ಚ ಮಹಾರಾಜ ದತ್ವಾ ವೇತನಮಗ್ರತಃ ಕಚ್ಚಿಚ್ಚ ಬಲ ಮುಖ್ಯೇಭ್ಯಃ ಪರರಾಷ್ಟ್ರೇ ಪರಂತಪ ಅವಿಚ್ಛಿನ್ನ ನಿರತ್ನಾನಿ ಪ್ರಯಚ್ಛಸಿ ಯಥಾರ್ಹತಃ. ರಾಜ, ಅದು ಮಹಾರಾಜ ಅಂತಾರೆ. ಮಹಾರಾಜ ಪಾಪ ಅನೇಕ ಒಂದು ಆರ್ಮಿ ಸೆಂಟರ್ಸ್ ಅಂತ ಕರಿತೀವಲ್ಲ, ಬೇರೆ ಬೇರೆ ಊರಲ್ಲಿ ತನಗೋಸ್ಕರವಾಗಿ ಕೆಲಸವನ್ನ ಮಾಡ್ಲಿಕ್ಕಾಗಿ ಸೈನ್ಯದ ಅನೇಕ ಪ್ರಮುಖ ವ್ಯಕ್ತಿಗಳು ಬೇರೆ ಬೇರೆ ಊರಲ್ಲಿ ಇರ್ತಾರೆ. ಅವರಿಗೆ ಸಂಬಳ ಕೊಟ್ಟು, ಸ್ಯಾಲರಿ ಕೊಟ್ಟು ಅವರಿಂದ ಕೆಲಸ ಮಾಡಿಸ್ತಾ ಇರ್ತಾನೆ ರಾಜ. ರಾಜನಿಗೆ ಏನೋ ಒಂದು ಕೆಲಸ ಆಗ್ಬೇಕಾಗಿರುತ್ತೆ. ಆಲ್ರೆಡಿ ಸ್ಯಾಲ್ರಿ ಅವನು ಪೇ ಮಾಡ್ತಾ ಇದ್ದಾನೆ, ಸ್ಯಾಲ್ರಿ ಕೊಡ್ತಾ ಇದ್ದಾನೆ. ಸ್ಯಾಲ್ರಿ ಕೊಡುವಾಗ ರಾಜ ಹೇಳಿದ ಕೆಲಸವನ್ನು ಮಾಡಿಕೊಟ್ಟ ಆ ಬೇರೆ ಊರಿನಲ್ಲಿ, ಬೇರೆ ರಾಷ್ಟ್ರದಲ್ಲಿರತಕ್ಕಂತಹ ಸೇನಾ ಮುಖ್ಯನಿಗೆ ಅವನು ಕೆಲಸ ಮಾಡಿದ್ದಾನಲ್ಲ, ಆ ಕೆಲಸಕ್ಕೆ ಅನುಗುಣವಾಗಿ ಒಳ್ಳೆ ಅವಿಚ್ಛಿನ್ನವಾಗಿರತಕ್ಕ ರತ್ನ ಮೊದಲಾದವುಗಳನ್ನ ಅವನಿಗೆ ಬಹುಮಾನ ರೂಪದಲ್ಲಿ ಕೊಡ್ತಾ ಇದ್ದಾನೆ. ಇನ್ನು ಹೆಚ್ಚು ಲಾಯಲ್ ಆಗಿ ಕೆಲಸ ಮಾಡ್ತಾನೆ ನಮಗ. ಹೇಳದ್ನಲ್ಲ, ಎಷ್ಟು ಅದ್ಭುತ ಇದೆ ಇದು. ತಚ್ಚಿನ್ಮೂಲಂ ದೃಢಂ ಕೃತ್ವಾ ಯಾತ್ರಾಂ ಯಾಸಿ ವಿಷಾಂಪತೆ ತಥೋ ವಿಕ್ರಮಸೆ ಜೇತುಂ ಜಿತ್ವಾ ಚ ಪರಿರಕ್ಷಸಿ. ಮೊದಲು ಮೂಲಂ ದೃಢಂ ಕೃತ್ವ, ನಿನ್ನ ಮೂಲವನ್ನ ಮೊದಲು ಗಟ್ಟಿ ಮಾಡಿಕೊಂಡು ಆಮೇಲೆ ಯುದ್ಧಕ್ಕೆ ಹೋಗಿ ಅಲ್ಲಿ ಪರಾಕ್ರಮವನ್ನ ತೋರ್ಪಡಿಸಿ ಶತ್ರುಗಳನ್ನ ಗೆದ್ದು ಆಮೇಲೆ ಆ ಶತ್ರು ನಮ್ಮ ಸಾಮಂತನಾದ ಮೇಲೆ ಅವನನ್ನ ವಿಶೇಷವಾಗಿ ನೀನು ರಕ್ಷಣೆಯನ್ನು ಮಾಡ್ತಾ ಇದ್ದೀಯಲ್ವೇನಪ್ಪ. ಕಚ್ಚಿದ್ ಅಷ್ಟಾಂಗ ಸಂಯುಕ್ತ ಚತುರ್ವಿಧ ಬಲಾಚಮೂಹು ಬಲ ಮುಖ್ಯ ಸುನೀತಾತೆ ದ್ವಿಷತಃ ಪ್ರತಿಬಾಧತೆ. 8 ಅಂಗಗಳಿಂದ ಕೂಡಿದ್ದು 4 ಥರ ಇರುವಂತದ್ದು ಸೈನ್ಯ. ನೋಡಿ ಸೈನ್ಯ ಹೇಗಿರುತ್ತೆ. ಸೈನ್ಯ ಹೇಗಿರುತ್ತೆ, 8 ಅಂಗ ಅಂತೆ, ಅಷ್ಟಾಂಗ ಚತುರಂಗ, 8 ಅಂಗಗಳಿಂದ ಕೂಡಿದ್ದು 4 ಟೈಪ್, ಅದು ಸೈನ್ಯ. ಆ ಸೈನ್ಯಕ್ಕೆ ಬಲದಲ್ಲಿಯೂ ಸಾಮರ್ಥ್ಯ ಇರಬೇಕು, ಆಯಾ ಕಾಲಕ್ಕೆ ತೋರ್ಪಡಿಸಬೇಕಾದಂತಹ ನೀತಿಯಲ್ಲಿಯೂ ಸಾಮರ್ಥ್ಯ ಇರಬೇಕು. ಬಲ ನೀತಿ ಎರಡರಿಂದಲೂ ಕೂಡ ನಿನ್ನ ಸೈನ್ಯ ಶತ್ರುಗಳಿಗೆ ಭಯವನ್ನ ಉಂಟು ಮಾಡ್ತಾ ಇದೆ ಅಲ್ವಾ. ಯಾವುದು 8 ಅಂಗ? ಚತುರ್ವಿಧ ಗೊತ್ತು ನಮಗೆ, ಚತುರಂಗ ಸೈನ್ಯ ಅಂತ. ಆನೆ, ಕುದುರೆ, ರಥ ಮತ್ತು ಸೈನಿಕರು
ಇದು ಚತುರಂಗ ಸೈನ್ಯ. ಗಜಪಡೆ, ಅಶ್ವಪಡೆ, ರಥ ಮತ್ತು ಪದಾತಿ ಅಂತ ಹೇಳಿ 4 ಚತುರ್ವಿಧ ಬಲಗಳು. ಅದ ಸೈನ್ಯಕ್ಕೆ 8 ಅಂಗ ಇದೆ. ಯಾವ್ದು 8 ಅಂಗ? ವಾದಿರಾಜ ಹೇಳ್ತಾರೆ, ಯಂತ್ರ, ಸಾರಥಿ, ಸೂತ, ಚರ್ಮ, ವರ್ಮ, ಶರ, ಚಾಪ, ಆಯುಧ. ಇನ್ನೊಂದು ಹೇಳ್ತೀನಿ, ಯಂತ್ರ, ಸಾರಥಿ, ಸೂತ, ಚರ್ಮ, ವರ್ಮ, ಶರ, ಚಾಪ ಮತ್ತು ಆಯುಧ. ಈ 8 ಸೈನ್ಯಕ್ಕೆ ಇರಬೇಕಾದ ಪ್ರಧಾನವಾದ ಅಂಗಗಳು. ಈ 8 ಅಂಗಗಳಿಂದ ಕೂಡಿದ್ದು 4 ವಿಧವಾದ ಸೈನ್ಯ. ಒಂದು ಗಜಪಡೆ, ಒಂದು ಅಶ್ವಪಡೆ, ಒಂದು ರಥ, ಇನ್ನೊಂದು ಪದಾತಿ. ಇಂಥ ಸೈನ್ಯ ನಿನ್ನಲ್ಲಿ ವಿಶೇಷವಾಗಿದೆ ಅಲ್ವೇನಪ್ಪ? ಕಚ್ಚಿಲ್ಲ ವಂಚ ಮುಷ್ಟಿಂಚ ಪರರಾಷ್ಟ್ರೇ ಪರಂತಪ ಅಭಿಯಾಯ ಮಹಾರಾಜ ನಿಹಂಸಿ ಸಮರೇ ರಿಪೂನ್. ರಾಜ, ನೀನು ಬೇರೆ ರಾಷ್ಟ್ರಕ್ಕೆ ಹೋದಿ. ಬೇರೆ ರಾಷ್ಟ್ರಕ್ಕೆ ಹೋದಾಗ ಮೊದಲು ಯುದ್ಧ ಮಾಡೋದಕ್ಕಿಂತ ಮೊದಲು ಆ ರಾಷ್ಟ್ರದವರ ಅನ್ನವನ್ನ ಕಿತ್ಕೋಬೇಕು. ಶತ್ರು ರಾಷ್ಟ್ರದವರಿಗೆ ಊಟ, ಶತ್ರುಗಳು ಸೋಲೋದು ಯಾವಾಗ ಅಂದಾಗ ಅನ್ನ ಸಿಗದೆ ಇದ್ದಾಗ. ಅನ್ನದ ಗೋಡೌನ್ ಖಾಲಿ ಆದಾಗ ಆಟೋಮೆಟಿಕಲಿ ಅವರು ಸರೆಂಡರ್ ಆಗ್ಬಿಡ್ತಾರೆ. ಆದ್ದರಿಂದ ನೀ ಏನ್ ಮಾಡ್ಬೇಕು ಅಂತಂದ್ರೆ, ಕಚ್ಚಿಲ್ ಲವಂಚ ಮುಷ್ಟಿಂಚ, ಲವ ಮತ್ತು ಮುಷ್ಟಿ 2 ಪ್ರಕಾರವಾಗಿರ್ತಕ್ಕ ಧಾನ್ಯ. ದ್ವಿವಿಧಮಿದಂ ಧಾನ್ಯಂ, 2 ಪ್ರಕಾರವಾಗಿರ್ತಕ್ಕಂತಹ ಧಾನ್ಯ. ಒಂದು ಲವ. ಲವ ಅಂದ್ರೆ ಏನು? ವಾದಿರಾಜ ಸ್ವಾಮಿಗಳು ಹೇಳ್ತಾರೆ, ಲಕುಟೇನ ಛೇದ್ಯಂ ವ್ರೀಹಿ ಶಾಲ್ಯಾದ್ಯಂ ಲವಂ. ಲಕುಟ ಅಂದ್ರೆ ಆಯುಧಗಳು, ಭತ್ತ, ಗೋಧಿ ಎಲ್ಲವನ್ನ ನಮಗೆ ಕೊಡ್ತಾರಲ್ಲ, ಅವ ಗದ್ದೆ ಹೊಲಗಳಲ್ಲಿ ನೋಡಿದವರಿಗೆ ಇದೆಲ್ಲ ಗೊತ್ತಾಗುತ್ತೆ. ಆಯುಧಗಳಲ್ಲಿ ತಗೊಂಡು ಕುಟ್ಟಬೇಕು, ಅಕ್ಕಿ ಗೋಧಿ ಎಲ್ಲ ಬರಬೇಕಾದ್ರೆ. ಅಂದ್ರೆ ಆಯುಧಗಳಿಂದ ಕಿತ್ತು ತೆಗೆಯಲಿಕ್ಕೆ ಯೋಗ್ಯವಾಗಿರ್ತಕ್ಕಂತಹ ಭತ್ತ, ಗೋಧಿ ಮೊದಲಾಗಿರ್ತಕ್ಕಂಥವುಗಳನ್ನ ಲವ ಅಂತ ಕರೀತಾರೆ. ಕೈಯಿಂದಲೇ ಕೀಳಲಿಕ್ಕೆ ಯೋಗ್ಯವಾದದ್ದು ಉದ್ದು, ಹೆಸರು ಕಾಳು, ಕಾರ್ಪಾಸ, ಮಾಷ, ಹತ್ತಿ. ಅದಕ್ಕೆ ಆಯುಧಗಳು ಬೇಡ, ಕೈಯಿಂದಲೇ ಕೀಳ್ಬೇಕು ಅದನ್ನ. ಹತ್ತಿ, ಕಾರ್ಪಾಸ ಮತ್ತೆ ಮಾಷ ಅಂತಂದ್ರೆ ಉದ್ದಿನ ಕಾಳು, ಮುದ್ಗ, ಹೆಸರು ಕಾಳು, ಇದೆಲ್ಲವನ್ನು ಕೂಡ ಕೈಯಲ್ಲೇ ಕಿತ್ತಲಿಕ್ಕೆ ಯೋಗ್ಯವಾದದ್ದು, ಅದನ್ನ ಮುಷ್ಟಿ ಅಂತ ಕರೀತಾರೆ. ಲವ ಅಂದ್ರೆ ಆಯುಧಗಳಿಂದ ಹೊಡೆಯಲಿಕ್ಕೆ ಯೋಗ್ಯವಾಗಿರ್ತಕ್ಕಂತಹ ಭತ್ತ, ಗೋಧಿ ಮೊದಲಾದ ಧಾನ್ಯಗಳು. ಮುಷ್ಟಿಯಿಂದ ಕೀಳಲಿಕ್ಕೆ ಯೋಗ್ಯವಾಗಿರ್ತಕ್ಕ ಹತ್ತಿ ಮತ್ತೆ ಉದ್ದು, ಹೆಸರು ಕಾಳು ಮೊದಲಾದ ಪದಾರ್ಥಗಳನ್ನ, 2 ರೀತಿಯಾಗಿರ್ತಕ್ಕ ಧಾನ್ಯಗಳನ್ನ ನಾಶ ಮಾಡಿ ಆಮೇಲೆ ಯುದ್ಧ ಮಾಡಬೇಕು ಶತ್ರುವಿನ ಜೊತೆಯಲ್ಲಿ. ಆಹಾರದ ಸ್ಕ್ಯಾರ್ಸಿಟಿ ಬರ್ತಾ ಇದ್ದ ಹಾಗೆ ಆಟೋಮೆಟಿಕ್ಲಿ ಹಿ ವಿಲ್ ಸರೆಂಡರ್. ಹಾಗೆ ನೀನು ಮಾಡ್ತಾ ಇದ್ದೀಯಲ್ವಾ? ಹಾಗೆ ಮಾಡಬೇಕು. ಹಾಗೆ ಮಾಡ್ಬೇಕಾದ್ ನಿನ್ ಕರ್ತವ್ಯ. ಅದನ್ನ ಹೇಳ್ತಾರೆ ಇಲ್ಲಿ. ಯುದ್ಧಕ್ಕೆ ಹೋಗುವ ಮೊದಲು ಕಚ್ಚಿತ್ ಸ್ವಪರ ರಾಷ್ಟ್ರೇಶು ಬಹವೋ ಅಧಿಕೃತಾಸ್ತ್ವಯ ಅರ್ಥಂ ಸಮನುತಿಷ್ಠಂತಿ ರಕ್ಷಂತಿ ಚ ಪರಸ್ಪರಂ. ನಿನ್ನ ಕಡೆಯವರು ನಿನ್ನೂರಲ್ಲೂ ಇರ್ತಾರೆ, ಎಂಬಾಸಿ ಅಂತ ಕರಿತೀವಲ್ಲ ಅವರು, ದೂತರು ನಿನ್ನಲ್ಲೂ ಇರ್ತಾರೆ, ಬೇರೆ ಊರಲ್ಲೂ ಇರ್ತಾರೆ. ನಿಮ್ಮೂರಲ್ಲೂ ಇರ್ತಾರೆ, ಬೇರೆ ಊರಲ್ಲೂ ಇರ್ತಾರೆ. ಮ್ಯೂಚುವಲ್ ಆಗಿ ಅವರವರು ಮಾತಾಡ್ತಾ ಇರ್ತಾರೆ, ಅವರವರ ಕೆಲಸವನ್ನ ಮಾಡ್ತಾರೆ. ಪಾಪ ಸಮಸ್ಯೆ ಬಂದಾಗ ಬೇರೆ ಊರಲ್ಲಿರ್ತಕ್ಕಂತಹ ನಿನ್ನ ದೂತಾವಾಸ, ಎಂಬಾಸಿ ವ್ಯಕ್ತಿಗಳು, ಅವರು ಅವರ ರಕ್ಷಣೆಯನ್ನ ಅವರು ಚೆನ್ನಾಗಿ ಮಾಡ್ಕೊಂತಾ ಇದ್ದಾರೆ ತಾನೆ. ಅವ್ರಿಗೇನಲ್ಲಿ ಸಮಸ್ಯೆ ಏನಾಗ್ತಿಲ್ಲ ತಾನೆ. ಸಮಸ್ಯೆ ಆಗಬಾರ್ದು ಅವ್ರಿಗಲ್ಲಿ.
ಯಾವ ಪ್ರಕಾರವಾಗಿರತಕ್ಕಂತಹ ಸಮಸ್ಯೆಗಳು ಕೂಡ ಅವರಿಗೆ ಆಗ್ತಾ ಇಲ್ಲ ಅಲ್ವಾ? ಅವರನ್ನ ವಿಶೇಷವಾಗಿ ರಕ್ಷಣೆಯನ್ನು ಅವರು ಮಾಡ್ಕೊಳ್ತಾ ಇದ್ದಾರಲ್ವಾ? ಕಚ್ಚಿತ್ತೆ ಅಭ್ಯವಹಾರ್ಯಾಣಿ ಗಾತ್ರ ಸಂಸ್ಪರ್ಶನಾನಿ ಚ ಘ್ರೇಯಾಣಿ ಚ ಮಹಾರ್ಘಾಣಿ ರಕ್ಷತ್ಯಭಿಮನಾಭಿಷಕ್. ಇಷ್ಟೆಲ್ಲ ಆಯ್ತು. ಅಧಿಕಾರಿ ವರ್ಗ, ಸೈನ್ಯ ವರ್ಗ, ಪುರೋಹಿತ ವರ್ಗ. ನಿನ್ನ ಆರೋಗ್ಯವನ್ನ ಮೇಂಟೈನ್ ಮಾಡತಕ್ಕ ವೈದ್ಯರು, ಡಾಕ್ಟರ್ಸ್ ಹೇಗಿರ್ಬೇಕು? ರಾಜ ಊಟ ಮಾಡ್ತಾನೆ, ಅವನು ತಿನ್ನುವ ಆಹಾರದಲ್ಲಿ ವಿಷ ಪ್ರಯೋಗ ಏನಾದ್ರೂ ಆಗಿದ್ಯಾ ಅಂತ ಪರೀಕ್ಷೆ ಮಾಡಬೇಕು. ಜನ ಕೇಳಿದ್ರು, ಶತ್ರುಗಳನ್ನ ಕೊಲ್ಲುವ ಒಂದು ರೀತಿ ವಿಷ ಪ್ರಯೋಗ ಅಂತ, ಅದು ಇವನ ಮೇಲೂ ಬೇರೆಯವ್ರು ಮಾಡ್ಬೋದಲ್ವಾ? ಆದ್ದರಿಂದ ತಿನ್ನುವ ಅನ್ನದಲ್ಲಿ ವಿಷ ಏನಾದ್ರೂ ಇದೆಯಾ ಅಂತ ಪರೀಕ್ಷೆ ಮಾಡ್ತಾ ಇದ್ದಾರಾ? ಮಲ್ಕೊಳ್ತಾನೆ ರಾಜ, ಹಾಸಿಗೆ ಹೊದ್ದಿಕೆ ಅದೆಲ್ಲ ಹೊದ್ಕೊಳ್ತಾನೆ, ಬೆಡ್ ಸ್ಪ್ರೆಡ್ ಅದೆಲ್ಲ, ಅದನ್ನ ಪರೀಕ್ಷೆ ಮಾಡ್ತಾ ಇದ್ದಾರಾ ಏನಾದ್ರೂ ಸಮಸ್ಯೆ ಇದೆಯಾ ಅದರಲ್ಲಿ ಅಂತ? ಮತ್ತೆ ಒಳ್ಳೆಯ ಸೆಂಟು ಮೊದಲಾಗಿರ್ತಕ್ಕಂತಹ ಗಂಧಗಳನ್ನ ನೀನ್ ಹಾಕೊಳ್ತೀಯಲ್ಲ, ಅದನ್ನ ನೋಡ್ತಾ ಇದ್ದಾರಾ ಭಿಷಕ್ ರಾಜ? ನಿನ್ನ ವೈದ್ಯ, ರಾಜವೈದ್ಯರುಗಳು, ಅವರ ಒಂದು ಗುಂಪು, ಅವರ ಟೀಮ್, ನೀನ್ ತಿನ್ನುವ ಆಹಾರ, ನೀನು ಹೊದ್ಕೊಳ್ಳುವ ಬಟ್ಟೆಗಳು, ನೀನು ಹಾಕಿಕೊಳ್ಳುವಂತಹ ಸುಗಂಧ ದ್ರವ್ಯಗಳು, ಇದೆಲ್ಲವನ್ನ ಪರೀಕ್ಷೆ ಮಾಡ್ತಾ ಇದ್ದಾರೆ ತಾನೇ? ಎಲ್ಲ ಕೇಳಿಬಿಟ್ರೆ ಯಾರಿಗ್ ಬೇಕಪ್ಪ ರಾಜ ಪದವಿ ಅನ್ಸ್ಬಿಡುತ್ತೆ. ಸಾಕು, ಬೆಳಗ್ಗೆ ಎದ್ದು ಸ್ನಾನ ಸಂಧ್ಯಾವನೆ ಮಾಡ್ಕೊಂಡು ದೇವ್ರ ಪೂಜೆ ಮಾಡಿ ಯಥಾಶಕ್ತಿ ಪಾಠ ಪ್ರವಚನ, ಕೆಲಸ, ಊಟ, ಸಂಸಾರ, ಮನೆ ಮಕ್ಕಳು, ನಿದ್ದೆ, ಇಷ್ಟ ಆಗ್ಬಿಟ್ರೆ ಒಳ್ಳೆ ಅದ್ಭುತವಾದ ಜೀವನ ಅಂತ ಅನ್ಕೊಂಡ್ಬಿಡ್ತೀವಿ ನಾವು. ರಾಜನಾದವನ ಜೀವನ ಎಷ್ಟು ಕಷ್ಟ ನೋಡಿ. ಕಚ್ಚಿತ್ ಕೋಶಂಚ ಕೋಷ್ಠಂಚ ವಾಹನಂ ಪರಮಾಯುಧಂ ಆಯಶ್ಚ ಕೃತ ಕಲ್ಯಾಣೈಸ್ತವ ಭಕ್ತೈಃ ಅನುಷ್ಠಿತಃ. ನಿನ್ನ ಫಾಲೋಯರ್ಸ್ ಆಗಿರ್ತಕ್ಕಂತಹ ಅಧಿಕಾರಿಗಳು, ಆಫೀಸರ್ಸ್, ನಿನ್ನ ಕೋಶ, ಕೋಷ್ಠ, ಕೋಷ್ಠ ಅಂದ್ರೆ ಗೋಷ್ಠ, ಗೋಶಾಲೆಗಳು, ಮತ್ತೆ ವಾಹನಗಳು, ಮತ್ತೆ ಆಯುಧಗಳು, ಇದರ ಅಭಿವೃದ್ಧಿ ಆಗೋದು ಹೇಗೆ ಅನ್ನೋದನ್ನ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರಲ್ವಾ ಅಧಿಕಾರಿಗಳು. ಕೋಶಾಭಿವೃದ್ಧಿ ಆಗ್ಬೇಕು, ಗೋಶಾಲೆಗಳ ಅಭಿವೃದ್ಧಿ ಆಗ್ಬೇಕು, ವಾಹನಗಳ ಅಭಿವೃದ್ಧಿ ಆಗ್ಬೇಕು, ಆಯುಧಗಳ ಅಭಿವೃದ್ಧಿ ಹೀಗಾಗುವಂತೆ ನಿನ್ನ ಅಧಿಕಾರಿಗಳು ನೋಡಿಕೊಳ್ತಾ ಇದ್ದಾರಲ್ವೇನಪ್ಪ? ಅದಕ್ಕೇನ್ ಸಮಸ್ಯೆ ಇಲ್ಲ ತಾನೆ? ಕಚ್ಚಿದಾಭ್ಯಂತರೇಭ್ಯಶ್ಚ ಬಾಹ್ಯೇಭ್ಯಶ್ಚ ವಿಷಾಂಪತೆ ರಕ್ಷಸ್ಯಾತ್ಮಾನಮೇವಾಗ್ರೆ ತಾನ್ಶ್ಚ ತೇಭ್ಯೋ ಮಿಥಶ್ಚ ತತ್. ನೀನು ಏನ್ ಮಾಡ್ಬೇಕು? ಬಾಹ್ಯ, ಆಭ್ಯಂತರ ಅಂತ ಹೇಳಿರ್ತಾರೆ. ಆಭ್ಯಂತರರು, ಬಾಹ್ಯರು. ಊರಿನ ಒಳಗಿನವರಿಂದಲೂ ನಿನಗೆ ತೊಂದರೆ ಆಗಬಾರ್ದು, ಊರಿನ ಹೊರಗಿರತಕ್ಕಂತಹ ವ್ಯಕ್ತಿಗಳಿಂದಲೂ ನಿನಗೆ ತೊಂದರೆ ಆಗಬಾರ್ದು. ಅವರಿಬ್ಬರಿಗೆ ಪರಸ್ಪರ ಗಲಾಟೆ ಆಗಬಾರ್ದು, ಅವರಿಬ್ಬರು ಪರಸ್ಪರ ಗಲಾಟೆ ಮಾಡಿಕೊಂಡು ನಿನ್ನ ಮೇಲೆ ಬಂದು ನಿನ್ನೆ ಮುಗಿಸುವಂತಹ ಸ್ಕೆಚ್ ಹಾಕ್ಬಾರ್ದು. ಅಂದ್ರೆ ನಿನ್ನ ಆತ್ಮರಕ್ಷಣೆಯನ್ನ ನೀನ್ ಚೆನ್ನಾಗಿ ಮಾಡ್ಕೊಳ್ತಾ ಇದ್ಯಾ? ಯಾರು ಬಾಹ್ಯರು, ಆಭ್ಯಂತರರು? ಇಲ್ಲಿ ಹೇಳ್ತಾರೆ, ಸೂತ, ಸೇನಾಪತಿ, ಸಾದಿ, ನಿಷಾದಿ, ಪುರ, ವ್ಯಾವಹಾರಿಕ, ರಾಷ್ಟ್ರ, ಅಂತಪಾಲ, ಇವರೆಲ್ಲ ಇರ್ತಾರೆ. ಒಬ್ಬೊಬ್ಬರಿಗೆ ಇದೆಲ್ಲ ರಾಜಧರ್ಮಗಳಲ್ಲಿ ಬರತಕ್ಕಂಥದ್ದೆಲ್ಲ. ಶಾಂತಿ ಪರ್ವದಲ್ಲಿ ಇದ್ರ ಬಗ್ಗೆ ವಿಶೇಷವಾದಂತಹ ಚಿಂತನೆಯನ್ನ ಕೊಡ್ತಾರೆ. ಈಗೆಲ್ಲ ಒಂದೊಂದೇ ಇದೆ ಅಲ್ಲ. ಕೆಲವರಲ್ಲಿ ಇಲ್ಲಿ ಸೂತರು, ಸೇನಾಪತಿಗಳು, ಅಡಿಗೆಯವರು, ಇವರೆಲ್ಲ ನಿನ್ ಜೊತೆಗೆ ಇರ್ತಾರೆ. ಅಂತಪಾಲ ಮೊದಲಾಗಿರ್ತಕ್ಕಂಥವರೆಲ್ಲ ಊರಿನ ಹೊರಗಿರ್ತಾರೆ. ಅವರೆಲ್ಲರೂ ನಿನ್ನ ಬಗ್ಗೆ ಏನ್ ಚಿಂತನೆ ಮಾಡ್ತಾ ಇದ್ದಾರೆ ಅಂತ ನೀನ್ ನೋಡ್ತಾ ಇದ್ಯಾ ಕರೆಕ್ಟ್ ಆಗಿ? ರಾಜನ ಬಗ್ಗೆ ಅವರ ಮನಸ್ಸಲ್ಲಿ ಏನಿದೆ?
ರಾಜನ ಬಗ್ಗೆ ಅವ್ರು ಏನ್ ತಿಳ್ಕೊಳ್ತಾ ಇದ್ದಾರೆ ಅನ್ನುವುದರ ವಿಷಯ ನಿನಗೆ ಗೊತ್ತಾಗ್ತಾ ಇದೆ ಅಲ್ವಾ? ಸಮಸ್ಯೆ ಇಲ್ಲ ತಾನೆ? ಮತ್ತೆ ಅವರು ಪರಸ್ಪರ ಗಲಾಟೆ ಆಫೀಸರ್ಸ್ ಅಲ್ಲೇ ಪರಸ್ಪರ ಗಲಾಟೆ ಆಗ್ಬಿಟ್ರೆ ಏನ್ ಸಮಸ್ಯೆ? ಅವರು ವೀಕ್ ಆಗ್ಬಿಟ್ರೆ ಅವರ ಮೇಲೆ ಶತ್ರುಗಳು ಬಂದು ಬಿಡ್ತಾರೆ. ಶತ್ರುಗಳು ಬಂದಾಗ ನಿನ್ನ ಮೇಲೆ ಯುದ್ಧ ಮಾಡ್ಲಿಕ್ಕೆ ಅನುಕೂಲ ಆಗ್ಬಿಡುತ್ತೆ. ಅಂದ್ರೆ ಅವ್ರನ್ನೂ ನೋಡ್ಕೊಳ್ತಾ ನಿನ್ನ ರಕ್ಷಣೆಯನ್ನು ಮಾಡ್ಕೊಳ್ತಾ ನೀನು ಯಾವಾಗ್ಲೂ ಜಾಗರೂಕನಾಗಿ ಜಾಗ್ರತೆಯಿಂದ ಇರ್ಬೇಕು. ಇನ್ನು ಮುಂದಿನ ಅದ್ಭುತವಾಗಿದೆ. ಕಚ್ಚಿನ್ನ ಪಾನೇ ದ್ಯೂತೆ ವಾ ಕ್ರೀಡಾಸು ಪ್ರಮದಾಸು ಚ ಪ್ರತಿಜಾನಂತಿ ಪೂರ್ವಾಹ್ನೇ ವ್ಯಯಂ ವ್ಯಸನಜಂ ತವ. ಅಲ್ಲಪ್ಪ, ಪೂರ್ವಾಹ್ನೇ, ಪೂರ್ವಾಹ್ನ ಅಂತಂದ್ರೆ ವಾದಿರಾಜ ಸ್ವಾಮಿಗಳಿಲ್ಲಿ ಅಹ್ನಃ ಪೂರ್ವಂ ವಿದ್ಯಮಾನ ರಾತ್ರಿ ಪೂರ್ವಾಹ್ನ ಪದೇನೋಚ್ಯತೆ. ಬೆಳಗ್ಗೆ ಆಗುವುದಕ್ಕೆ ಮೊದಲು ಇರುವಂತಹ ಕಾಲವನ್ನ ಪೂರ್ವಾಹ್ನ ಅಂದ್ರೆ ರಾತ್ರಿ. ರಾತ್ರಿ ಕಾಲದಲ್ಲಿ ರಾಜ ಏನ್ ಮಾಡ್ತಾನೆ? ಕುಡಿತಾನೆ, ದ್ಯೂತ ಆಡ್ತಾನೆ, ಹೆಣ್ಣು ಮಕ್ಕಳ ಜೊತೆಯಲ್ಲಿ ಇರ್ತಾನೆ. ಈ ಮೂರರಲ್ಲಿ ಇವ ಏನ್ ಮಾಡ್ತಾನೆ? ಈಗ ಮಧುಪಾನ ಮಾಡಿದ, ಕುಡಿದ. ತುಂಬಾ ಚೆನ್ನಾಗಿ ಹೇಳ್ತಾರೆ ವಾದಿರಾಜರಲ್ಲಿ. ಮಧುಪಾನ ಮಾಡಿದ ರಾತ್ರಿ ರಾಜ. ಏನೋ ಒಂದು ವ್ಯಸನ ಅವನಿಗೆ, ಕುಡಿದ ತಕ್ಷಣದಲ್ಲಿಯೇ ಚಿತ್ತಭ್ರಮ ಉಂಟಾಯ್ತು ಅವನಿಗೆ. ಕುಡಿದವರಿಗೆ ಮನಸ್ಸು ಅವರ ಕಂಟ್ರೋಲ್ ಅಲ್ಲಿ ಇರೋದಿಲ್ಲ ಅಂತನ್ನೋದು ಲೋಕಸಿದ್ಧವಾದ ವಿಷಯ ಅಲ್ವಾ? ಕುಡಿದ ನಂತರದಲ್ಲಿ ಅವನ ಮನಸ್ಸು ಕಂಟ್ರೋಲ್ ಅಲ್ಲಿ ಇಲ್ಲ. ಆ ಚಿತ್ತಭ್ರಮೆಯಿಂದ ಅವನ್ ಏನ್ ಮಾಡ್ದ? ಹೆಣ್ಣು ಮಕ್ಕಳಲ್ಲಿ ನನ್ನ ರಾಜ್ಯ ನಿಂದೆ ಅಂತ ಅಂದ್ಬಿಟ್ಟ, ನನ್ನ ದುಡ್ಡು ನಿಂದೆ ಅಂದ್ಬಿಟ್ಟ. ಆ ವಿಷಯ ಹೊರಗೆ ಬರಬಾರದು ರಾಜ. ಹೆಣ್ಣು ಮಕ್ಕಳಿಗೆ ನೀನು ಕೊಟ್ಟ ಸಂಪತ್ತು, ನಿನ್ನ ವ್ಯಸನದ ಕಾಲದಲ್ಲಿ ಕುಡಿದ ಮತ್ತಿನಿಂದ ನೀನು ಹೆಣ್ಣು ಮಕ್ಕಳೇ ಮೊದಲಾದವರಿಗೆ ಕೊಟ್ಟ ದುಡ್ಡಿನ ವಿಷಯ ಹೊರಗಡೆ ಬರಬಾರದು. ಜಲಕ್ರೀಡಾದಿಗಳನ್ನ ಮಾಡೋ ಕಾಲಕ್ಕೆ ಹೆಣ್ಣು ಮಕ್ಕಳ ವಿಷಯದಲ್ಲಿ ನೀನೇನು ಹಾರ ಕಂಕಣ ಏನೆಲ್ಲಾ ಕೊಡ್ತಾ ಇದ್ದಿ, ಆ ವಿಷಯಗಳು ಯಾರಿಗೂ ಗೊತ್ತಾಗ್ತಾ ಇಲ್ಲ ತಾನೆ. ಬಾಹ್ಯ ಜನ ನ ಪ್ರತಿಜಾನಂತಿ ಕ್ವಚಿತ್. ಅಯ್ಯೋ ನಮ್ಮ ರಾಜನಿಗಿಂತ ಚಟ ಇದೆಯಪ್ಪ ಅಂತ ಅವ್ರಿಗೆ ಅನ್ನಿಸ್ಬಿಟ್ರೆ ರಾಜಭಕ್ತಿ ನಿಧಾನವಾಗಿ ಕಡಿಮೆ ಆಗ್ಬಿಡುತ್ತೆ. ಹಾಗಾಗ್ತಿಲ್ಲ ತಾನೆ. ಕಚ್ಚಿದಾಯಸ್ಯ ವಾರ್ಧೇನ ಚತುರ್ಭಾಗೇನ ವಾ ಪುನಃ ಪಾದಭಾಗೈ ಸ್ತ್ರಿಭಿರ್ವಾಪಿ ವ್ಯಯ ಸಂಶುದ್ಧತೆ ತವ. ನಾವು ಖರ್ಚು ಎಷ್ಟು ಮಾಡ್ಬೇಕು? ನಮ್ಮ ಖರ್ಚು ಹೇಗಿರ್ಬೇಕು ಅಂತಂದ್ರೆ, 100 ರೂಪಾಯಿ ಸಂಪಾದನೆ ಮಾಡಿದ್ರೆ 200 ರೂಪಾಯಿ ಖರ್ಚು ಮಾಡಬಾರ್ದು. ನೋಡಿ ತುಂಬಾ ಚೆನ್ನಾಗಿದೆ. ಸಂಪಾದನೆ ಆಯದಲ್ಲಿ ಆಯ ಎಷ್ಟೋ 100 ರೂಪಾಯಿ ಉದಾಹರಣೆ ಕೊಡ್ತಾರೆ. 100 ರೂಪಾಯಿ ಸಂಪಾದನೆ ಆದ್ರೆ 25 ರೂಪಾಯಿ ಹೋಗ್ಲಿ, 50 ರೂಪಾಯಿ ಹೋಗ್ಲಿ, 75 ರೂಪಾಯಿ ಇಷ್ಟು ಮಾತ್ರ ಖರ್ಚು ಮಾಡ್ಬೇಕು. ಬಿಟ್ರೆ 100ಕ್ಕೆ 100 ಖರ್ಚು ಮಾಡಿ ಖಾಲಿ ಕೈಯಲ್ಲಿ ಕೂತ್ಕೊಂಡಿರ್ಬಾರ್ದು. ಎಷ್ಟ್ ಚೆನ್ನಾಗಿದೆ ನೋಡಿ ಇದು. ಕಚ್ಚಿದ್ ಜ್ಞಾತೀನ್ ಗುರೂನ್ ವೃದ್ಧಾನ್ ವಣಿಜಃ ಶಿಲ್ಪಿನ ಶ್ರಿತಾನ್ ಅಭಿಪುಷ್ಣಾಸಿ ಧನತೋ ಧಾನ್ಯೇನ ಚ ಸುದುರ್ಗತಾನ್. ನಿನ್ನ ಜ್ಞಾತಿಗಳು, ಬಂಧುವರ್ಗ, ನಿನ್ನ ಗುರುಗಳು, ಮತ್ತೆ ವೃದ್ಧರಾಗಿರ್ತಕ್ಕ ಹಿರಿಯರುಗಳು, ವ್ಯಾಪಾರಿಗಳು, ಶಿಲ್ಪಿಗಳು, ಪಾಪ ಇವರೆಲ್ಲ ನಿನ್ನನ್ನ ಆಶ್ರಯ ಮಾಡಿಕೊಂಡಿರ್ತಾರೆ. ರಾಜನೇ ಪರಮಾಶ್ರಯ ಅವ್ರಿಗೆಲ್ಲ. ಕಷ್ಟ ಬಂದಿರತ್ ಪಾಪ, ದುರ್ಗತಿ ಪ್ರಾಪ್ತವಾಗಿರುತ್ತೆ. ಆಗ ಅವರಿಗೆ ಒಳ್ಳೆ ದುಡ್ಡು, ಧನ, ಧಾನ್ಯ ಇದೆಲ್ಲವನ್ನ ಕೊಟ್ಟು ನೀನವರನ್ನ ಅಭಿಪುಷ್ಣಾಸಿ, ಅವರ ಪೋಷಣೆ ನೀನು ಮಾಡ್ತಾ ಇದ್ದೀಯ ಅಲ್ವೇನಪ್ಪ. ಕಚ್ಚಿದಾಯವ್ಯಯೇ ಯುಕ್ತಾಃ ಸರ್ವೇ ಗಣಕಲೇಖಕಾಃ ಅನುತಿಷ್ಠಂತಿ ಪೂರ್ವಾಹ್ನೇ ನಿತ್ಯಮಾಯವ್ಯಯೌ ತವ. ಅಯ್ಯಪ್ಪ, ನಿನ್ನ CAಗಳು, ಚಾರ್ಟೆಡ್ ಅಕೌಂಟೆಂಟ್ಸ್ ಎಷ್ಟು ಬಂದಿದೆ, ಎಷ್ಟು ಖರ್ಚಾಗಿದೆ ಅನ್ನೋದೆಲ್ಲ ಕರೆಕ್ಟ್ ಆಗಿ ಲೆಕ್ಕ ಮಾಡ್ತಾ ಇದ್ದಾರೆ ತಾನೆ. ಪ್ರತಿನಿತ್ಯ ಪೂರ್ವಾಹ್ನೇ, ಬೆಳಗ್ಗೆ ನೋಡಿ, ಅಲ್ಲಿ ಪೂರ್ವಾಹ್ನ ಅನ್ನುವಾಗ ರಾತ್ರಿ ಅಂದ್ರು, ಇಲ್ಲಿ ಪೂರ್ವಾಹ್ನ ಅಂದ್ರೆ ಬೆಳಗ್ಗೆ. ಆ ಕಾಂಟ್ಯಾಕ್ಸ್ಟ್ ಬೇಸಿಸ್ ಅಲ್ಲಿ ಅರ್ಥಗಳು ಬೇರೆ ಆಗತ್ತೆ ಅನ್ಲಿಕ್ಕೆ ಒಂದು ಉದಾಹರಣೆ ಇದು.
ಬೆಳಗ್ಗೆ ಕ್ಲೀನ್ ಆಗಿ ಲೆಕ್ಕ ಹಾಕ್ಬೇಕು. ಅವತ್ತವತ್ತಿನ ಖರ್ಚನ್ನ ಅವತ್ತವತ್ತೇ ಮಾಡ್ಬೇಕು. ಆಯವ್ಯಯ ಲೆಕ್ಕ ಪರಿಶೋಧನೆಯನ್ನ ಕ್ಲೀನ್ ಆಗಿ ಅಕೌಂಟ್ ಬ್ಯಾಲೆನ್ಸ್ ಶೀಟ್ ಕರೆಕ್ಟ್ ಆಗಿ ಮೇಂಟೈನ್ ಮಾಡ್ತಾ ಇದ್ದಾರೆ ತಾನೇ. ಎಷ್ಟು ವಿಷಯದಲ್ಲಿ ರಾಜ ಇರ್ಬೇಕು ನೋಡ್ರಿ. ಇದೆಲ್ಲ ಸಿಕ್ಕಾಪಟ್ಟೆ ಕೇಳ್ತಾ ಇರೋ ತಲೆ ಕೆಟ್ಟ ಹೋಗುತ್ತೆ. ಇದೇನಪ್ಪ ಮಹಾಭಾರತ ಹೀಗಿದೆ, ಇದನ್ನೇ ಮಹಾಭಾರತ ಅನ್ನೋ. ಧರ್ಮೇ ಚಾರ್ಥೇಚ ಕಾಮೇಚ ಮೋಕ್ಷೇಚ ಭರತರ್ಷಭ ಯದಿ ಹಾಸ್ತಿ ತದನ್ಯತ್ರ ಎನ್ನೇ ಹಾಸ್ತಿ ನ ತತ್ ಕ್ವಚಿತ್ ಅನ್ನೋ ಮಾತು ಸುಮ್ಮನೆ ಅಲ್ವಲ್ಲ. ಧರ್ಮಾರ್ಥ ಕಾಮ ಮೋಕ್ಷಗಳ ವಿಷಯದಲ್ಲಿ ಧರ್ಮ ಅನ್ನುವಲ್ಲಿ ಮೋಕ್ಷ ಧರ್ಮವೂ ಇದೆ, ಧರ್ಮ ಅನ್ನುವಲ್ಲಿ ರಾಜಧರ್ಮವೂ ಇದೆ, ಧರ್ಮ ಅನ್ನುವಲ್ಲಿ ಲೋಕಧರ್ಮವೂ ಇದೆ, ಧರ್ಮ ಅನ್ನುವಲ್ಲಿ ಸನ್ಯಾಸಿ ಧರ್ಮ, ಗೃಹಸ್ಥ ಧರ್ಮ, ವಾನಪ್ರಸ್ಥ ಧರ್ಮ, ಬ್ರಹ್ಮಚರ್ಯ ಧರ್ಮ, ಬ್ರಾಹ್ಮಣ ಧರ್ಮ, ಕ್ಷೂದ್ರ ಧರ್ಮ, ಕ್ಷತ್ರಿಯ ಧರ್ಮ, ವೈಶ್ಯ ಧರ್ಮ ಎಲ್ಲ ಸೇರ್ಕೊಂಡಿದೆ. ಆ ವಿಷಯದಲ್ಲಿ ನಾವು ಈಗ ಕ್ಷತ್ರಿಯ ಧರ್ಮವನ್ನ ಕೇಳ್ತಾ ಇದ್ದೇವೆ. ವಿಶಿಷ್ಯ ರಾಜಧರ್ಮ ಹೇಗಿರ್ಬೇಕು, ರಾಜನಾದವನು ಹೇಗಿರ್ಬೇಕು, ಅವನ ಸುತ್ತಮುತ್ತ ಹೇಗೆ ನೋಡ್ಕೊಂಡಿರ್ಬೇಕು ರಾಜ ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದಾರೆ. ಜಾಸ್ತಿ ಬೇಡ, ಇಷ್ಟು ಸಾಕು. ಮತ್ತೆ ಇನ್ನು ಮುಂದಿನ ಭಾಗವನ್ನ ಮತ್ತೆ ನಾಳೆ ಚಿಂತನೆ ಮಾಡೋಣ ಅಂತ ಹೇಳಿ ಇವತ್ತಿನ ಭಾಗ ಸಮಾಪ್ತಿ ಮಾಡ್ತಾ ಇದ್ದೇನೆ. ಎಲ್ಲರಿಗೂ ಭಗವಂತ ಒಳ್ಳೇದು ಮಾಡ್ಲಿ. ಭಾರತದ ವಿಷಯದಲ್ಲಿ ವಿಶೇಷವಾಗಿರ್ತಕ್ಕಂಥ ಶ್ರದ್ಧೆಯನ್ನು ಭಗವಂತ ಕೊಡ್ಲಿ. ಶ್ರೀಕೃಷ್ಣ ಅರ್ಪಣಮಸ್ತು.